ಯುವಕ ಯುವತಿಯರ ಪ್ರತಿಭೆಗಳಿಗೊಂದು ವೇದಿಕೆ ಯುವ ಸೃಷ್ಟಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶಯ. ಇವತ್ತು ನಮ್ಮ ಜೊತೆ ಇರುವಂತಹ ಯುವ ಪ್ರತಿಭೆ ರಕ್ಷಿತ್ ಪೂಜಾರಿ, ಮುಂಬೈ. ಮೂಲತಃ ಇವರು ಏನೋ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮುಂಬೈಲಿ ಆದರೂ ಕೂಡ ಮೂಲ ನೆಲ ಅಂತ ಹೇಳಿದರೆ ಮಂಗಳೂರು ಅಥವಾ ಕರಾವಳಿ ಭಾಗ ಅಂತ ಹೇಳ್ಬೋದು. ರಕ್ಷಿತ್ ಪೂಜಾರಿ ಪ್ರಸ್ತುತ ಕಾರ್ಕಳದಲ್ಲಿದ್ದಾರೆ. ಆದರೆ ಇವರ ವೃತ್ತಿ ಬಗ್ಗೆ ಹೇಳಬೇಕಂತ ಹೇಳಿದರೆ ಇವರೊಂದು ವೃತ್ತಿಪರ ಕಲಾವಿದನಾಗಿ ಈಗ ತಾನೇ ಕಟೀಲು ಮೇಳದಲ್ಲಿ ಒಂದು ತನ್ನ ಕರಿಯರ್ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು. ಡ್ಯಾನ್ಸಲ್ಲಿ ಸಾಕಷ್ಟು ಆಸಕ್ತಿ ಇರುವಂತಹ ಹುಡುಗ. ಡ್ಯಾನ್ಸದಲ್ಲಿ ಕ್ಲಾಸಿಕಲ್ ಮಾತ್ರ ಅಲ್ಲ, ನಮ್ಮ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನದಲ್ಲಿ ಕೂಡ ಗುರುತಿಸಿಕೊಂಡಿರುವಂತಹ ಯುವ ಪ್ರತಿಭೆ ಅಂತ ಹೇಳ್ಬೋದು. ಇವರ ಆಸಕ್ತಿಗಳ ಬಗ್ಗೆ, ಮುಂದಿನ ಕನಸುಗಳ ಬಗ್ಗೆ, ಮುಂದಿನ ನಡೆಯ ಬಗ್ಗೆ ಎಲ್ಲವನ್ನು ಮಾತಾಡ್ಸೋಣ. ಮೊದಲಿಗೆ ರಕ್ಷಿತ್ನ ವೆಲ್ಕಮ್ ಮಾಡೋಣ. ಹಲೋ ರಕ್ಷಿತ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಹೇಗಿದ್ದೀರಿ? ನಾನು ಹುಷಾರಾಗಿದ್ದೇನೆ. ತುಂಬ ಖುಷಿ ಆಗಿದೆ. ಮುಂಬೈಯಿಂದ ಬಂದು ಯಕ್ಷಗಾನ ಕಲಿತು ಇಲ್ಲಿಯವರೇ ಅಲ್ಲಿ ಹೋಗಿದ್ರಿ. ಹೇಳಿ, ನೀವು ಮುಂಬೈಲಿ ಡ್ಯಾನ್ಸ್ ಕಲ್ತಿದ್ದಲ್ವಾ ಮೊದಲನೇ ಬಾರಿಗೆ? ಸೊ ಯಾವ ರೀತಿ ಶುರುವಾಯಿತು ನಿಮ್ಮದು ಡ್ಯಾನ್ಸ್ನ ಪಯಣ? ಬೇಸಿಕಲಿ ಅಕ್ಕಗೆ ಇಂಟ್ರೆಸ್ಟ್ ಇತ್ತು. ಅಕ್ಕ ಹೋಗ್ತಾ ಇದ್ಲು ಡ್ಯಾನ್ಸ್ ಕಲೀಲಿಕ್ಕೆ ಎಲ್ಲ ಮಾಡಲಿಕ್ಕೆ. ನನಗೂ ಇಂಟ್ರೆಸ್ಟ್ ಬಂತು ಒಂದು. ಹಾಗೆ ನಾನು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಮೊದಲು 1 ಇಯರ್ ಆದ ತಕ್ಷಣ ನನಗೇನೆ ಕೊರಿಯೋಗ್ರಫಿ ಮಾಡಲಿಕ್ಕೆ ಹೇಳ್ತಾ ಇದ್ರು. ಆಸಕ್ತಿ ಇತ್ತು ತುಂಬ. ಹಾಗೆ ಸರ್ ಎಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ರು. ಅದೇ ಹಾಗೆ ಆಗಿ ಒಂದು ಲಿಮಿಟ್ಗೆ ಹೋಗಿ ವೆಸ್ಟರ್ನ್ ಕಲಿತಾ ಇದ್ದೆ ಮುಂಚೆ. ಮತ್ತೆ ಕ್ಲಾಸಿಕಲ್ಗೆ ಬಂದೆ, ಭರತನಾಟ್ಯ. ಅದರಲ್ಲಿ ತುಂಬ ಕಾಂಪಿಟೇಷನ್ ಅಲ್ಲಿ ಉತ್ತೀರ್ಣನಾದೆ. ಅದಕ್ಕೆ ತುಂಬ ಸ್ಟೇಜ್ ಸಿಕ್ತು. ಓಕೆ, ಅಂದ್ರೆ ಯಾವ ಏಜ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಡ್ಯಾನ್ಸ್ ಕಲಿಯೋದಕ್ಕೆ? 10 ವರ್ಷ ಆಗಿರ್ಬೋದು. 10 ವರ್ಷಕ್ಕೆ ಕಲ್ತು ಬಿಟ್ಟು 1 ವರ್ಷದಲ್ಲಿ ನೀವೇ ಕೊರಿಯೋಗ್ರಾಫ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಷ್ಟೊಂದು ಆಸಕ್ತಿ ಇತ್ತು ಮನೆಯಲ್ಲಿ ಅಕ್ಕ ಕಲಿಸ್ತಾ ಇದ್ರು. ಹಾಗಾಗಿ ಓಕೆ, ಈಗ ಕೂಡ ನೀವು ಡ್ಯಾನ್ಸ್ ಕ್ಲಾಸ್ ಮಾಡ್ತಾ ಇದ್ದೀರಿ ಅಟ್ ಪ್ರೆಸೆಂಟ್ ಅಲ್ವಾ? ಎಲ್ಲಿ? ನಾನು ಕುಡ್ಲದಲ್ಲಿ. ಮತ್ತೆ ಪ್ರೈವೇಟ್ ಕ್ಲಾಸ್ ತಗೋತೇನೆ. ಯಕ್ಷಗಾನ ಇರುವ ಸಂದರ್ಭದಲ್ಲಿ ಆಗೋದಿಲ್ಲ, ಅದಕ್ಕಾಗಿ ಪ್ರೈವೇಟ್ ಕ್ಲಾಸ್. ಈಗ ಮುಂಬೈಯಿಂದ ಮತ್ತೆ ಕರಾವಳಿ ಕಡೆ ಮುಖ ಮಾಡಿದ್ದು ಹೇಗೆ, ಏನು, ಯಾವ ಉದ್ದೇಶ? ಉದ್ದೇಶ ಯಕ್ಷಗಾನ, ಅದೇ ಉದ್ದೇಶ. ಯಾಕೆಂದರೆ ಅಲ್ಲಿಯೇ ಯಕ್ಷಗಾನ ಕಲಿತಾ ಇದ್ದೆ. ಅಲ್ಲಿ ಹಾಗೆ ಒಂದು ಇಂಟ್ರೆಸ್ಟ್, ಕಟೀಲ್ ಮೇಳ ಅಂದ್ರೆ ತುಂಬಾ ಪ್ರಸಿದ್ಧ. ಹೌದು, ಅದಕ್ಕೆ ಇಂಟ್ರೆಸ್ಟ್ ಇತ್ತು. ಒಂದು ಹೋಗ್ಬೇಕಲ್ಲಿ 1 ವರ್ಷ ಆದ್ರೂ ಮಾಡ್ಬೇಕಂತ. 1 ವರ್ಷ ಆಯ್ತು ನಂದು, ಇದು 2ನೇ ವರ್ಷ. ಹಾಗೆ ಇದ್ರಲ್ಲಿ ಕಂಟಿನ್ಯೂ ಮಾಡ್ಬೇಕಂತ. ಕಟೀಲ್ ಮೇಳದ ಎಕ್ಸ್ಪೀರಿಯನ್ಸ್ ಕೇಳಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಮುಂಬೈಲಿ ತಾವು ಹುಟ್ಟಿ ಬೆಳೆದವರು, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಮುಂಬೈಲಿ ಅಲ್ಲೇ ಇದ್ದಾರಾ, ಏನ್ ಮಾಡ್ತಾರೆ? ನನ್ನ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರೆ. ಫ್ಯಾಮಿಲಿ ಅಪ್ಪ, ಅಮ್ಮ, ಅಕ್ಕ ಮ್ಯಾರಿಡ್. ಹಾಗೆ ಭರತನಾಟ್ಯ ಡಾನ್ಸ್ ಟೀಚರ್. ನಮ್ದು ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿಯೇ. ಅಮ್ಮ ಹೌಸ್ ವೈಫ್, ಪಾಪ ಜಾಬ್ ಹೋಗ್ತಾರೆ. ಅಷ್ಟೇ ಫ್ಯಾಮಿಲಿ. ಓಕೆ, ಡ್ಯಾನ್ಸಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಅಕ್ಕ ಕಲಿತಾ ಇದ್ರು. ಸೊ ಅದೇ ಇಂಟ್ರೆಸ್ಟ್ ನಮಗೆ ಕೂಡ ಬಂತು ಅಂತ ಹೇಳಿ. ಬಟ್ ಯಕ್ಷಗಾನ ಶುರುವಾಗಿದ್ದು ಹೇಗೆ? ಅದ್ರದ್ದು ಇಂಟ್ರೆಸ್ಟ್ ಬಂದಿದ್ದು ಅಕ್ಕ ಸಹ ಇದ್ರು. ಓಕೆ, ಸೊ ಅಲ್ಲಿ ಮುಂಬೈಲಿ ಯಾರು ಹೇಳ್ಕೊಡ್ತಾ ಇದ್ರು? ಮುಂಬೈ ಅಂತ ನಾಡಲ್ಲಿ ನಮ್ಮ ಕರಾವಳಿ ಕಲೆ ಇದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಸೊ ಯಾರು ಹೇಳ್ಕೊಡ್ತಾ ಇದ್ರು ಅಲ್ಲಿ? ಅಲ್ಲಿ ಗೀತಾಂಬಿಕಾ ದೇವಸ್ಥಾನ ಉಂಟು, ಅಲ್ಲಿ ಯಕ್ಷಗಾನ ಕ್ಲಾಸಸ್ ಆಗ್ತದೆ. ಗೋವಿಂದ ಸಪಾಲಿಗ ಹಾಗೆ ಪ್ರಭಾಕರ್ ಕುಂದರ್ ನನ್ನ ಗುರುಗಳು, ಅವರು ಹೇಳಿಕೊಟ್ಟು. ಸೊ ಕಟೀಲು ಮೇಳ ಜೊತೆ ನಂಟು ಹೇಗೆ ಅಂತ, ಯಾವ ರೀತಿ ಲಿಂಕ್ ಸಿಕ್ತೆ ನಿಮ್ಗೆ? ಲಿಂಕ್ ಅಂದ್ರೆ ಒಂದು ಕಟೀಲ್ ಮೇಳ ಸೇರೋದಕ್ಕಿಂತ ಮುಂಚೆ ಇದು ರೇನಿ ಸೀಸನ್ ಅಲ್ಲಿ ಸೂರತ್ಕಲ್ಲಲ್ಲಿ ಒಂದು ಆಟ ಇತ್ತು, ಅಲ್ಲಿಗೆ ಬಂದಿದ್ದೆ ಗೆಸ್ಟ್ ಆಗಿ. ಅಲ್ಲಿ ಕೇಳಿದ್ರು ಕಟೀಲ್ ಮೇಳಕ್ಕೆ ಬರ್ತೀಯಾ ಅಂತ. ಒಂದು ಒಬ್ಬ ಕಲಾವಿದ ಸುನಿಲ್ ಕನಿಯೂರ್ ಅಂತ. ಹಾಗೆ ಅವರೆಲ್ಲ ಚಾನ್ಸ್ ಉಂಟು, ಬಾ ಹೇಳ್ತೇನೆ ನಾನು. ಹಾಗೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಕಟೀಲ್ ಒಂದು ಅವಕಾಶ ಸಿಕ್ತು. ಅದು ನಿಮ್ಗೆ ಹೋಪ್ಸ್ ಇದೆಯಾ? ಕಟೀಲ್ ಮೇಳ ಒಂದು ನಿಮ್ಗೆ ಒಂದು ಬ್ರೇಕ್ ಕೊಡುತ್ತೆ ಅಥವಾ ಸಾಕಷ್ಟು ಹೆಸರು ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇದೆ ಅಂತೇಳಿ ಅನ್ಸುತ್ತಾ? ಹೌದು, ಖಂಡಿತ. ಯಾಕೆಂದ್ರೆ 1 ವರ್ಷದಲ್ಲಿ ಸಾಕಷ್ಟು ಲೈಕ್ ಹೋದ ತಕ್ಷಣ ರಕ್ಷಿತ್ ಅಂತ ಗುರುತಿಸ್ತಾರೆ. ಖುಷಿ ಆಗ್ತದೆ ತುಂಬಾ. ನಿಮ್ಮ ಪಾತ್ರಗಳ ಬಗ್ಗೆ ಕೇಳಬೇಕು, ನಿಮ್ಮ ಆಸಕ್ತಿಯ ಪಾತ್ರಗಳ ಬಗ್ಗೆ ಕೂಡ ಕೇಳಬೇಕು. ಆದ್ರೆ ಅದಕ್ಕೆ ಮುಂಚೆ ಒಂದು ವಿಡಿಯೋ ಇದೆ, ತಮ್ದು ಯಕ್ಷಗಾನ ಮಾಡಿರುವಂತ ವಿಡಿಯೋ. ತುಂಬಾ ಖುಷಿ ಆಗುತ್ತೆ. ನಾವು ವಿಡಿಯೋದಲ್ಲಿ ನೋಡಿದ ಹಾಗೆ ಅಥವಾ ರಂಗಸ್ಥಳ ನೋಡಿದ ಹಾಗೆ ಸ್ತ್ರೀ ಪಾತ್ರಗಳನ್ನ ಮಾಡ್ತಾರಲ್ವಾ? ಕೇಳ್ತೀನಿ, ಅದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ಇದೆ. ಬನ್ನಿ. ರಕ್ಷಿತ್ ಅವರು ಏನು ಯಕ್ಷಗಾನ ಕಟೀಲು ಮೇಳದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಕಲಾ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಆ
ಎಸ್ ನೋಡ್ತಾ ಇದ್ವಿ ಈ ವಿಡಿಯೋ ಬಹುಶಃ ಕಳೆದ 5 ದಿನಗಳಲ್ಲೇ 4K ವ್ಯೂಸ್ ಹೋಗಿರೋಂಥ ವಿಡಿಯೋ ಅಂತಲೇ ಹೇಳ್ಬೋದು. ಅಷ್ಟು ಸೊಗಸಾಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಜನರು ತುಂಬಾ ಮೆಚ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ರಕ್ಷಿತಾ, ನೋಡ್ತಾ ಇದ್ದೀವಿ ವಿಡಿಯೋ ಬಹಳ ಸೊಗಸಾಗಿದೆ. ಸ್ತ್ರೀ ಪಾತ್ರಗಳಲ್ಲಿ ಜಾಸ್ತಿ ಆಸಕ್ತಿಯಾ? ಹೌದು. ಯಾಕೆ? ಇಂಟ್ರೆಸ್ಟ್ ಒಂದು ಗೊತ್ತಿಲ್ಲ. ಗೊತ್ತಿಲ್ಲ. ಬಹುಶಃ ಹೀಗೆ ಇರ್ಬಹುದು, ಭರತನಾಟ್ಯದಿಂದ ಬಂದು ಸ್ತ್ರೀ ವೇಷದಲ್ಲಿ ಒಂದು ಅಭಿನಯ ಮಾಡ್ಲಿಕ್ಕೆ ಸಿಗ್ತದೆ, ಅದು ಪುಂಡು ವೇಷದಲ್ಲಿ ಸಿಗೋದಿಲ್ಲ, ಪುರುಷ ಪಾತ್ರದಲ್ಲಿ ಸಿಗೋದಿಲ್ಲ. ಮತ್ತೆ ಭರತನಾಟ್ಯ ಕನೆಕ್ಷನ್ ಇರೋದು ಸ್ತ್ರೀ ವೇಷಕ್ಕೆ ಜಾಸ್ತಿ, ಹಾಗಾಗಿ ಲಾಸ್ಯ ಅಭಿನಯಕ್ಕೆ ಜಾಸ್ತಿ ಅವಕಾಶ ಸಿಗುತ್ತೆ ಅಂತ ಹೇಳಿ ಸ್ತ್ರೀ ವೇಷಗಳೇ ಇಷ್ಟ. ಇಲ್ಲಿವರೆಗೆ ಸ್ತ್ರೀ ಪಾತ್ರಗಳಲ್ಲಿ ಯಾವುದು ಪ್ರಮುಖವಾಗಿ ನೀವು ಹೆಚ್ಚಾಗಿ ಮಾಡಿರುವಂತದ್ದು ಯಕ್ಷಗಾನದಲ್ಲಿ ಕೇಳಬೇಕಾದ್ರೆ? ಆದಿಮಾಯ ಮಾಡಿದ್ದೀರಿ. ಓಕೆ, ಕಟೀಲು ಮೇಳದ ಎಕ್ಸ್ಪೀರಿಯನ್ಸ್ ಹೇಗಿದೆ? 1 ವರ್ಷ ಆಯ್ತು ಅನ್ಕೊಳ್ತೀನಿ ನಾನು. 1 ವರ್ಷ ಆಯ್ತಲ್ಲ, ನಿಮಗೆ ಯುವ ಕಲಾವಿದರಿಗೆ ಬೆಳೀಲಿಕ್ಕೆ ಅವಕಾಶಗಳಿದೆಯಾ? ಸೊ ನೀವು ಕಲಿಯೋದಕ್ಕೆ ಬೆಳೆಯೋದಕ್ಕೆ ಯಾವ ರೀತಿ ಅಪರ್ಚುನಿಟೀಸ್ ಅಲ್ಲಿ ಸಿಗುತ್ತೆ ಕಟೀಲಲ್ಲಿ? ಕಟೀಲ್ ಮೇಳ ಅಂದ್ರೆ ಒಂದು ಸಮುದ್ರ ಇದ್ದ ಹಾಗೆ, ಎಷ್ಟು ಕಲಿತಾರೋ ಅದು ಹೋಗೋದಿಲ್ಲ. ಅದು ಯಕ್ಷಗಾನ ಹಾಗೆ. ಆದ್ರೆ ಕಟೀಲ್ ಮೇಳದಲ್ಲಿ ಹೋದ್ರೆ ಯುವ ಕಲಾವಿದರಿಗೆ ತುಂಬಾ ಆಸಕ್ತಿ ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ಮತ್ತೆ ವೇಷವ ಹಾಕಿ ಕೊಡ್ತಾರೆ. ಮತ್ತೆ ಆ ವೇಷವನ್ನು ಕೊಟ್ಟು ಹೇಳಿಕೊಡ್ತಾರೆ, ಎಲ್ಲ ಹೀಗೆ ಮಾಡ್ಬೇಕು, ಹೀಗೆ ಅಂದ್ರೆ ನಮ್ಗೆ ಇಂಟ್ರೆಸ್ಟ್ ಇದ್ರೆ ಅವ್ರು ಹೇಳಿಕೊಡ್ತಾರೆ. ನಮ್ಮ 4ನೇ ಸೆಟ್ಟಿನಲ್ಲಿ ರವಿ ಬಲಕುಂಜ ಇದ್ದಾರೆ, ಶ್ರೀನಿವಾಸ ಬಲವಂಜ ಭಾಗವತರಿದ್ದಾರೆ, ಅವರೆಲ್ಲ ಹೇಳಿಕೊಡ್ತಾರೆ, ಹೀಗೆ ಮಾಡ್ಬೇಕು, ಇದು ಪಾತ್ರ ಹೀಗೆ ಇರ್ತದೆ, ಇದು ಹೀಗೆ ಉಡ್ಬೇಕು, ಸೀರೆ ಎಲ್ಲ ಇದೇ ಕಲರ್ ಆಗ್ಬೇಕು, ಹಾಗೆ ಮತ್ತೆ ಅರ್ಥ ಎಲ್ಲ ಡೈಲಾಗ್ಸ್ ಎಲ್ಲ ಹೇಳಿಕೊಡ್ತಾರೆ. ಮತ್ತೆ ಅದರಲ್ಲಿ ಎಲ್ಲಿ ಹಿಡಿತ ಇರಬೇಕು ಡೈಲಾಗ್ ಅಲ್ಲಿ, ಎಲ್ಲಿ ಕೀಳು ಮಾಡಬೇಕು, ಅದೆಲ್ಲ ಹೇಳಿಕೊಡ್ತಾರೆ. ಮತ್ತೆ ಆಪರ್ಚುನಿಟಿ ಅಂದ್ರೆ 1 ವರ್ಷದಲ್ಲಿ ನನಗೆ ಇದು ಕನ್ನಡ ಬರೋದಿಲ್ಲ ಮಾತಾಡ್ಲಿಕ್ಕೆ ಬರೀಲಿಕ್ಕೆ, ಆದ್ರೂ ನಾನು ಇಂಗ್ಲಿಷ್ ನಲ್ಲಿ ಬರೆದುಕೊಂಡು ಹೇಳ್ತೇನೆ, ಅಷ್ಟು ಅವರು ಹೇಳಿಕೊಡ್ತಾರೆ. 2 ವರ್ಷದಲ್ಲಿ ಎಷ್ಟು ಮಾಡ್ಬೇಕಾದ್ರೆ ಗೊತ್ತಾಗ್ತದೆ. ಖಂಡಿತವಾಗಿ ನಾನು ಅದು ಕೇಳಿ ತುಂಬಾ ಮುದ್ದಾಗಿ ಮಾತಾಡ್ತೀನಿ ನೀವು, ಯಾಕಂದ್ರೆ ಆ ಭಾಷೆ ನಮ್ ಕನ್ನಡದ ರೀತಿ ಇಲ್ಲ. ಸೊ ಹೊರಗಡೆಗೆ ಬಂದವರು ಕನ್ನಡ ಕಲಿತು ಮಾತಾಡೋ ಹಾಗಿದೆ. ಸೊ ಕನ್ನಡ ತುಂಬಾ ಇಂಪ್ರೂವ್ ಆಗಿದೆ ಅಂತ ನೀವು ಕೂಡ ಹೇಳ್ತಾ ಇದ್ದೀರಿ. ಸೊ ಪ್ರಾರಂಭಿಕ ದಿನದಲ್ಲಿ ಬಿಗಿನಿಂಗ್ ಅಲ್ಲಿ ಯಾವ ರೀತಿ ಕನ್ನಡ ಕಲ್ತ್ಕೊಂಡ್ರಿ ನೀವು ಅಂತ ಹೇಳಿ? ಅಂದ್ರೆ ಯಕ್ಷಗಾನದ ಕನ್ನಡ ಕಲ್ತ್ಕೊಂಡಿದ್ದು ಹೇಗೆ ಅಂತ? ಅದು ಇಂಗ್ಲಿಷ್ ಅಲ್ಲೇ ಬರೆದುಕೊಂಡು ಮತ್ತೇನು ಕಷ್ಟ ಆಗ್ತಿರ್ಲಿಲ್ವಾ? ಆಗ್ತಾ ಇತ್ತು ತುಂಬಾ. ಯಕ್ಷಗಾನದ ಭಾಷೆಗೆ ನೀವು ಅಡ್ಜಸ್ಟ್ ಆಗ್ಬೇಕಂತ ಹೇಳಿದ್ರೆ ಒಂದು ಟೈಮ್ ಪೀರಿಯಡ್ ತಗೊಳ್ಳೋದ್ರೆ ಎಷ್ಟು ಟೈಮ್ ತಗೊಂಡ್ರಿ ನೀವು? 1 ವರ್ಷನೇ ತಗೊಂಡ್ರಿ. 1 ವರ್ಷನೇ ತಗೊಂಡ್ರಿ. ಸೊ ಸ್ಟೇಜ್ ಮೇಲೆ ಡೈಲಾಗ್ಸ್ ಕಡಿಮೆ ಹೇಳ್ತಾ ಇದ್ರಾ ಹೇಗೆ? ಮುಂಚೆ ಕಡಿಮೆ ಹೇಳ್ತಾ ಇದ್ರೆ, ಈಗ ಅಭ್ಯಾಸ ಆಗಿತ್ತು. ಪಾತ್ರದಿಂದ ಪಾತ್ರಕ್ಕೆ ಹೇಗೆ ಪ್ರಮೋಷನ್ ಆಗ್ತಾ ಬಂತು? ಮೊದಲು ಯಾವ ಪಾತ್ರ ಸಿಕ್ಕಿತ್ತು ಕಟೀಲು ಮೇಳದಲ್ಲಿ, ಮತ್ತೆ ಹೇಗೆ ಬೆಳೆದ್ ಬಂದ್ರಿ? ಮೊದಲು ಆದಿಮಾಯ ಸಿಕ್ಕಿತು. ಅದು ಮೊದಲು ಸ್ಟಾರ್ಟಿಂಗ್ಗೆ ಅಂದ್ರೆ ಅಷ್ಟು ಕನ್ನಡ ಇಂಪ್ರೂವ್ ಆಗಲಿಲ್ಲ. ಮತ್ತೆ ಅವ್ರು ಹೇಳಿಕೊಡ್ತಾ ಅದು ಇಂಪ್ರೂವ್ ಆಯ್ತು. ಮತ್ತೆ ಅದಕ್ಕಿಂತ ಒಂದು ಬೇರೆಲ್ಲ ಮಳದಿ ಮಣಿಯರು ಅದೆಲ್ಲ ಸಿಗ್ತಾ ಇತ್ತು. ದೇವೇಂದ್ರ ಬಲ ಮಾಡ್ತಾ ಇದ್ದೆ ಹಾಗೆ. ಓಕೆ, ಈಗ ಒಂದು ಯಕ್ಷಗಾನ ಪ್ರಸಂಗ ಅಂತ ಹೇಳಿದ್ರೆ ಎಷ್ಟು ಪಾತ್ರಗಳು ತಮಗೆ ಸಿಗ್ಬೇಕು ಅಥವಾ ಮಾಡ್ಬೇಕಾಗುತ್ತೆ ನೀವಲ್ಲಿ? ಅದು ದೇಮಾತ್ಮೆ ಇದ್ರೆ ಆದಿಮಾಯ, ದೇವೇಂದ್ರ ಬಲ, ಸಪ್ತಮಾತ್ರಿಕೆ ಎಲ್ಲ ಇರ್ತದೆ. ಬೇರೆ ಪ್ರಸಂಗ ಹೇಳೋದಿಕ್ಕಾಗೋದಿಲ್ಲ. ಒಂದು ಪ್ರಸಂಗದಲ್ಲಿ 10 ವೇಷ ಸಹ ಬರ್ತದೆ, ಮಾಡ್ಲೇಬೇಕು. ಹಾಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತದೆ, ಕಲಿಯೋದಕ್ಕೆ ಸಾಕಷ್ಟು ಅವಕಾಶ ಇದೆ ಅಂತ ಹೇಳಿ ಹೇಳ್ತಿದ್ದೀರಿ. ಓಕೆ, ಪುಂಡುವೇಷನೂ ಮಾಡ್ತೀರಿ ನೀವು ಹಾಗಿದ್ರೆ. ಓಕೆ, ಯಕ್ಷಗಾನದಲ್ಲಿ ದೇವಿ ಮಹಾತ್ಮೆ ಬಿಟ್ಟು ಬೇರೆ ಯಾವ್ದು ಪ್ರಸಂಗಗಳಲ್ಲಿ ನಿಮ್ಗೆ ಇಲ್ಲಿವರೆಗೆ ಅವಕಾಶ ಸಿಕ್ಕಿದ 1 ವರ್ಷದಲ್ಲಿ? ಅದು ಕಡಿಮೆ ಅವಕಾಶಗಳು ಸಿಕ್ಕಿದ, ಜಾಸ್ತಿ ಸಿಕ್ಕಿದ? ಜಾಸ್ತಿಯೇ ಸಿಕ್ಕಿದೆ. ಹೌದು, ಜನ ಕಡಿಮೆ ಇದ್ದಾರೆ ನಮ್ಮಲ್ಲಿ. ಮತ್ತೆ ಪಾತ್ರ ಅಂತ ಹೇಳಿದ್ರೆ ಒಂದು ಇರ್ತದಲ್ಲ, ಯಂಗ್ಸ್ಟರ್ಸ್ ಚಾನ್ಸ್ ಕೊಡ್ಬೇಕು ಅವರಿಗೆ ಅಂತ, ಹಾಗೆ ನನಗೆ ವೇಷ ಕೊಡ್ತಾರೆ. ಸೊ ಈಗ ಜನ ಗುರುತಿಸ್ತಾ ಇದ್ದಾರೆ ಕಟೀಲು ಮೇಳದಲ್ಲಿ ನಿಮ್ಮನ್ನ? ಹೌದು. ಯಾವ ರೀತಿ ಅಂದ್ರೆ ಈಗ ಮುಂಬೈ ಅಂತ ಹೇಳಿದ್ರೆ ಗೊತ್ತಾಗ್ತದೆ, ಕಟೀಲು ಮೇಳದಲ್ಲಿ ಮುಂಬೈ ಒಬ್ಬನೇ. ಸೊ ಹಾಗಾಗಿ ಹಾಗೆ ನಿಮ್ ಭಾಷೆ ಕೇಳ್ಬೇಕಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ಮುಂಬೈ ಕನ್ನಡ ಅಂತ ಹೇಳಿದ್ರೆ ಅಂದ್ರೆ ಒಂದ್ ಸ್ವಲ್ಪ ಚೇಂಜ್ ಆಗಿದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಯಕ್ಷಗಾನ ಕನ್ನಡ ಚೇಂಜ್ ಇದೆ ಅಲ್ಲ. ಸೊ ಸ್ಟೇಜ್ ಮೇಲೆ ಹೇಳುವಂತ ಡೈಲಾಗ್ 1-2 ಸಾಲಿ ಇಲ್ಲಿ ಕೇಳ್ಬೋದಾ? ಇಲ್ಲಿಯಾ? ಓಕೆ, ಆದಿಮಾಯದ ಹೇಳ್ತೇನೆ. ಹೇಳಿದ. ಜನ್ಮ ರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ, ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು, ನಿಮಗೆ ಹರುಷದಿಂದಲೇ ಹೆಸರನ್ನು ಇರಿಸುತ್ತೇನೆ, ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ, ನೀಲವರ್ಣದಿಂದ ಕಂಗೊಳಿಸುವ ನೀನೇ ಹರಿ,
ತ್ರಿನೇತ್ರಧಾರಿಯಾಗಿರುವಂತಹ ನೀನೇ ಹರ, ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯ ಆಗೋದಕ್ಕಿದೆ. ವಾಹ್, ತುಂಬಾ ಏನಂತ ಹೇಳಿದ್ರೆ ಖಂಡಿತವಾಗಿ ಗೊತ್ತಾಗೋದು ನೀವು ಮುಂಬೈ ಅವರು ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಅಥವಾ ಅಭ್ಯಾಸ ಬಲದಿಂದ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದಲ್ವಾ. ಸೊ ನಿಮ್ಗೆ ಕಟೀಲ್ ಮೇಳದಲ್ಲಿ ಯಾರು ಮಾರ್ಗದರ್ಶಕರು? ಮಾರ್ಗದರ್ಶಕರು ಅಂದ್ರೆ ಹೋದ ವರ್ಷ ಶ್ರೀನಿವಾಸ ಬಲ್ಲಮಂಜರು ಭಾಗವತರ ಇದ್ರು, ಅವ್ರು ವೇಷವನ್ನು ಕೊಡ್ತಾ ಇದ್ರು. ಮತ್ತೆ ತುಂಬಾ ಹೆಲ್ಪ್ ಮಾಡುದು, ಸಪೋರ್ಟ್ ಮಾಡುದು ರವಿ ವಲಕುಂಜ ಅವರು, ನಮ್ಮ ಹಾಸ್ಯಗಾರರು ಅವರಿದ್ದಾರೆ. ತುಂಬಾ ಹೆಲ್ಪ್ ಮಾಡ್ತಾರೆ. ಸಾಕಷ್ಟು ಸಪೋರ್ಟ್ ಸಿಗುತ್ತೆ ನಿಮಗೆ. ಓಕೆ, ಸ್ತ್ರೀ ಪಾತ್ರಗಳನ್ನು ಸಾಕಷ್ಟು ಮಾಡ್ತೀರಿ, ಬಟ್ ಯಕ್ಷಗಾನ ಕಲಾವಿದರಲ್ಲಿ ಇಂಥದ್ದೇ ಕಲಾವಿದ್ರನ್ನ ನೋಡಿ ನಾನು ಕೂಡ ಇವ್ರ ಥರನೇ ಆಗ್ಬೇಕು ಅಂತ ಏನಾದ್ರು ಪ್ರೇರಣೆ ಅಥವಾ ಸ್ಫೂರ್ತಿಯನ್ನಾಗಿ ಯಾರನ್ನಾದ್ರೂ ಇಟ್ಕೊಂಡಿದ್ದೀರಾ? ಮುಂಬೈಲಿ ಇದ್ದಾಗ ಪ್ರಶಾಂತ್ ನೆಲ್ಯಾಡಿ, ಅಕ್ಷಯ್ ಕುಮಾರ್ ಮಾರ್ನಾಡ್ ಅವರನ್ನೆಲ್ಲ ನೋಡ್ತಾ ಇದ್ದೆ. ಅವರಾಗೆ ಆಗ್ಬೇಕು ನಾಟ್ಯ ಎಲ್ಲ. ರಕ್ಷಿತ್ ಪಡ್ರೆ ಇದ್ದಾರೆ, ಅವರನ್ನು ನೋಡ್ತಾ ಇದ್ದೆ. ಈಗ ಪ್ರಸ್ತುತ ಅಕ್ಷಯ್ ಕುಮಾರ್ ಮಾರ್ನಾಡ್ ದೇವಿ ಆಗ್ತದೆ ನಮ್ಮ ಸೆಟ್ ಅಲ್ಲಿ. ಅವರನ್ನು ನೋಡಿ ಒಂದು ಪ್ರೋತ್ಸಾಹನ ಸಿಗ್ತದೆ ನನಗೆ. ತುಂಬಾ ಖುಷಿ ಆಗುತ್ತೆ. ನೀವು ಫಸ್ಟಿಗೆ ಯಾರನ್ನ ಮಾದರಿಯನ್ನಾಗಿ ಇಟ್ಕೊಂಡಿದ್ರಿ ಅವರ ಜೊತೆನೆ ಸ್ಟೇಜ್ ಹಂಚ್ಕೊಳ್ಬೇಕಂತ ಹೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ ಅಲ್ವಾ. ಯಕ್ಷಗಾನದ ಬಗ್ಗೆ ಸಾಕಷ್ಟು ಮಾತಾಡ್ಲಿಕ್ಕಿದೆ, ಮಾತಾಡಿ ಕೂಡ ಆಯ್ತು. ಇನ್ನು ಡ್ಯಾನ್ಸಿಂಗ್ ಬಗ್ಗೆ, ಕ್ಲಾಸಿಕಲ್ ಡ್ಯಾನ್ಸರ್ ನೀವು. ಫಸ್ಟಿಗೆ ವೆಸ್ಟರ್ನ್ ಕಲ್ತ್ರಿ, ಆಮೇಲೆ ಕ್ಲಾಸಿಕಲ್ ಕೂಡ ಕಲಿತಾ ಬಂದ್ರಿ. ಹೇಳಿ, ಅಲ್ಲಿ ಕೂಡ ಸಾಕಷ್ಟು ನಿಮ್ಗೆ ಸ್ಟೇಜಸ್ ಸಿಕ್ತಲ್ವಾ? ಸೊ ಹೇಳಿ, ಎಲ್ಲೆಲ್ಲ ಏನೆಲ್ಲ ಪ್ರದರ್ಶನ ಮಾಡಿದ್ದೀರಿ ಅದ್ರ ಬಗ್ಗೆ? ಮುಂಬೈಯಲ್ಲಿ ಬೇಸಿಕಲಿ ನನ್ನ ಕ್ಲಾಸ್ ಅಂದ್ರೆ ಶ್ರುತಿ ಕೋಲ್ಗಾವ್ಕರ್ ಭರತನಾಟ್ಯ ಟೀಚರ್ ಇದ್ರು, ಗುರು. ಅವ್ರ ಹತ್ರ ಕಲಿತಾ ಇದ್ರೆ ಮತ್ತೆ ಪಂಡಿತ್ ನರೇಶ್ ಪಿಳ್ಳೈ ನನ್ನ ಭಾವ ಅವರು. ನಮ್ದು ಕ್ಲಾಸ್ ಇನ್ಸ್ಟಿಟ್ಯೂಟ್ ಇದೆ, ಕಲಾಲಯ ನೃತ್ಯ ಅಕಾಡೆಮಿ, ಅಲ್ಲಿ ಕಲಿತಾ ಇದ್ದೆ. ಮತ್ತೆ ಪದನ್ಯಾಸ ಇನ್ಸ್ಟಿಟ್ಯೂಟ್, ಅದು ನನ್ನ ಶ್ರುತಿ ಕೋಲ್ಗಾವ್ಕರ್ ಮ್ಯಾಮ್ ಅದ್ದು. ಅಲ್ಲಿ ವೆಸ್ಟರ್ನ್ ಸಹ ಕಲಿಸ್ಕೊಡ್ತಾ ಇದ್ರು. ಮತ್ತೆ ಸೆಮಿ ಕ್ಲಾಸಿಕಲ್ ಡಾನ್ಸ್ ಸ್ಟಾರ್ಟ್ ಆದದ್ದು ಸ್ಕೂಲ್ನಲ್ಲಿ 7th ಸ್ಟ್ಯಾಂಡರ್ಡ್ ಅಲ್ಲಿ. ಅಲ್ಲಿ ಮಲ್ಲಿಕಾ ಟೀಚರ್ ಅಂತ ಇದ್ರು, ಅವ್ರು ಫೋಕ್ ಸ್ಟೈಲ್ ಕಲಿಸ್ತಾ ಇದ್ರು. ಆ ಡಾನ್ಸ್ ಮಾಡಿದ ತಕ್ಷಣ ಫಸ್ಟ್ ಡಾನ್ಸ್ಗೆ ನನ್ನ ಪ್ರೈಸ್ ಬಂದಿದೆ, ಫಸ್ಟ್ ಶೋಗೆ. ಅದಕ್ಕೆ ಆ ರೀತಿಯಲ್ಲಿ ಹೋದೆ. ಸೆಕೆಂಡ್ ಡಾನ್ಸ್ಗೆ ಪುನಃ ಪ್ರೈಸ್ ಸಿಕ್ತು, ಗುರುತಿಸಿಕೊಂಡೆ. ಮತ್ತೆ ಅಲ್ಲಿಂದ ಹೋಗಿ 1 ವರ್ಷ ಆದ ತಕ್ಷಣ ಸರ್ ಹೇಳಿದ್ರು ಕೋರಿಯೋಗ್ರಾಫಿ ಮಾಡು, ಈಗ ಸ್ಟಾರ್ಟ್ ಮಾಡು ಅಂತ. ಅದು ನುಪುರ್ ಜಾನ್ಕರ್ ಇನ್ಸ್ಟಿಟ್ಯೂಟ್ ಇತ್ತು ಅಲ್ಲಿ, ಘಾಟ್ಕೊಪ್ಪರ್ ಮುಂಬೈಯಲ್ಲಿ. ಅಲ್ಲಿ ಹೋಗ್ತಾ ಇದ್ದೆ, ಕಲಿಸ್ತಾ ಇದ್ದೆ. ಅಲ್ಲಿಂದ ಹೋಗಿ ಭರತನಾಟ್ಯ ಇದು ಪ್ರೈವೇಟ್ ಕ್ಲಾಸ್ ಕೊಟ್ರು ನನಗೆ, ಹೊರಗೆ ಹೋಗಿ ಎಲ್ಲ ಇದು ಶೋಸ್ ಇರ್ತದೆ ಎಲ್ಲ, ಅಲ್ಲಿ ಹೋಗಿ ಮಾಡಿದೆ. ನಂತರ ಈಗ 2 ವರ್ಷ ಮುಂಚೆ ಸ್ಟಾರ್ ಪರಿವಾರ್ ಅವಾರ್ಡ್ಸ್ ಇತ್ತು, ಅಲ್ಲಿ ಕೊರಿಯೋಗ್ರಫಿ ಮಾಡಿದ್ದೇನೆ. ಈಗ ಹೋದ ವರ್ಷ ಪುನಃ ನವರಾತ್ರಿ ಸ್ಪೆಷಲ್ ಅಂತ ಸ್ಟಾರ್ ಪ್ಲಸ್ ಅದ್ದು, ಅಲ್ಲಿ ಕೊರಿಯೋಗ್ರಫಿ ಮಾಡಿದ್ದೇನೆ. ಓಕೆ, ಕೊರಿಯೋಗ್ರಫಿ, ಡ್ಯಾನ್ಸಿಂಗ್, ಯಕ್ಷಗಾನ ಅಂತೇಳಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಿ. ಈ ಮತ್ತೆ ಸಿನಿಮಾ ಅಥವಾ ಸೀರಿಯಲ್ ಅಂತೇಳಿ ಏನಾದ್ರು ಟ್ರೈ ಮಾಡಿದ್ದೀರಾ? ಸಿನಿಮಾ ಈಗ ಗೋಲ್ಮಾಲ್ ಬಂದಿದೆ, ಅದರಲ್ಲಿ ಒಂದು ಸಣ್ಣ ಪಾತ್ರ ಉಂಟು ಯಕ್ಷಗಾನದ್ದು. ಮತ್ತೆ ಸೀರಿಯಲ್ ಅಂತ ಹೇಳಿದ್ರೆ ಹರರ್ ಮಹಾದೇವ್ ಕನ್ನಡ ಸೀರಿಯಲ್, ಒಂದು 2 ಎಪಿಸೋಡ್ ಬಂದಿದೆ ನಂದು. ಮತ್ತೆ ಪ್ಯಾರಾಶೂಟ್ ಆ್ಯಡ್ ಮಾಡಿದ್ದೇನೆ, ಕನ್ನಡ ಪ್ಯಾರಾಶೂಟ್ ಆ್ಯಡ್, ಅಷ್ಟೇ. ಓಕೆ, ಮುಂಬೈ ಅನ್ನೋಂಥ ನಗರಿ ಅಂದ್ರೆ ಸಿನಿಮಾದಲ್ಲಿ ಬೆಳಿಬೇಕಂತ ಹೇಳಿ ಸಾಕಷ್ಟು ಅಲ್ಲಿ ಅಪರ್ಚುನಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಅಂತ ಮುಂಬೈನ ಬಂದು ಯಕ್ಷಗಾನ ತಮ್ಮನ್ನು ಸೆಳೀತು ಕರಾವಳಿಯಲ್ಲಿ ಅಂತ ಹೇಳಿದ್ರಲ್ಲ, ಸೊ ಎಷ್ಟು ವರ್ಷ ಇಲ್ಲೊಂದು ಮುಂದುವರಿಬೇಕು ಯಕ್ಷಗಾನದಲ್ಲಿ ಅಂತ ಅನ್ಕೊಂಡಿದ್ದೀರಿ ನೀವು? ಲೈಫ್ ಲಾಂಗ್. ಸೊ ಕರಾವಳಿಯಲ್ಲಿ ಫುಲ್ ಸೆಟ್ಲ್ ಆಗಿಬಿಡ್ತೀರಿ ಯಕ್ಷಗಾನಕ್ಕೋಸ್ಕರ. ಸೊ ಏನು ಅನಿಸ್ತಾ ಇದೆ ಅಂದ್ರೆ ಅಲ್ಲಿ ಫ್ಯಾಮಿಲಿ ಅವರು ಇದ್ದಾರೆ, ಸೊ ಇಲ್ಲಿ ಹೇಗೆ ಅಂತ? ಇದು ಆಕ್ಚುಲಿ ಕಟೀಲ್ ಅಂತ ಯಕ್ಷಗಾನ ಅಂದ್ರೆ 6 ತಿಂಗಳು ಮಾತ್ರ, ನಂತರ 6 ತಿಂಗಳು ಮುಂಬೈಲಿ ಹೋಗ್ಬೋದು. ಮತ್ತೆ ಅಮ್ಮ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಖುಷಿ ಆಗ್ತದೆ ಒಂದು ರೀತಿಯಲ್ಲಿ, ಒಂದು ದೇವರ ಸೇವೆ ಮಾಡ್ಬೇಕ ವರ್ಷ ಇಡೀ ಅಂತ. ಮತ್ತೆ ಜಾಬ್ ಮಾಡಿದರೆ ಒಂದು ಏನೋ ಬೋರ್ ಆಗ್ತದೆ, ಇಲ್ಲಿ ಬೋರ್ ಇಲ್ಲ. ಒಂದು ದಿವಸ ಬೇರೆ ಬೇರೆ ರೂಪ, ದಿವಸ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ, ಹಾಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಿ. ಓಕೆ, ಈಗ ಪ್ರೊಫೆಷನ್ ಬಗ್ಗೆ ನಾನು ಮಾತಾಡ್ಬೇಕಂತೇಳಿ ಇದನ್ನೇ ಒಂದು ಮೇನ್ ಏನೋ ಪ್ರೊಫೆಷನ್ ಆಗಿ ತಗೊಂಡಿದ್ದೀರಾ, ಅಥವಾ ನಿಮ್ಮ ಎಜುಕೇಶನ್ ಗ್ರಾಜುಯೇಷನ್ಗೆ ನಿಂತು ಹೋಯ್ತು, ಮುಂದೆ ಬೇರೆ ಜಾಬ್ಗೆ ಹೋಗ್ಬೇಕಂತೇಳಿ ಅನಿಸ್ಲಿಲ್ವಾ ನಿಮ್ಗೆ? ಅನಿಸ್ತು, ಮಾತ್ರ ಕಟೀಲ್ ಮೇಳದಲ್ಲಿ ಅಂದ್ರೆ ನಿದ್ದೆ ಕೆಟ್ಟು ವೇಷ ಮಾಡೋದು ಅದು ಆಗೋದಿಲ್ಲ. ಒಂದು ಹಿಡಿತಕ್ಕೆ ಒಂದು ಲೈಕ್ ಸೀಟ್ ಸಿಕ್ಕ ಮೇಲೆ ಜಾಬ್ಗೆ ಹೋಗ್ಬೋದಂತ ಆಲೋಚನೆ ಮಾಡಿದ್ದೇನೆ. ಈಗ ಡಾನ್ಸ್ ಕ್ಲಾಸ್ ಇದೆ, ಯಕ್ಷಗಾನ ಇದೆ, ಹಾಗೆ ಕೇಳ್ತೀನಿ. ಮತ್ತೊಂದು ವಿಡಿಯೋ ಇದೆ, ನೋಡ್ಕೊಂಬರೋಣ. ರಕ್ಷಿತ್ ಪೂಜಾರಿ ಅವರೊಂದು ಅದ್ಭುತ ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು. ರಕ್ಷಿತ್ ಪೂಜಾರಿ ಅನ್ನೋದಕ್ಕಿಂತ ರಕ್ಷಿತ್ ಮುಂಬೈ ಅಂತ ಹೇಳಿದ್ರೆ ಹೆಚ್ಚಿನ ಜನ ತಕ್ಷಣ ಗುರುತಿಸ್ಬಿಡ್ತಾರೆ ಅಂತಾನೆ ಹೇಳ್ಬೋದು ಕಟೀಲು ಮೇಳದಲ್ಲಿ. ಸೊ ಯುವ ಪ್ರತಿಭೆ ಈಗಾಗಲೇ ಸಾಕಷ್ಟು ತನ್ನ ಒಂದು ಏನು ಕಲ್ತಿರೋ ಅಂತ ವಿಚಾರಗಳನ್ನ ರಂಗದ ಮೇಲೆ ಪ್ರಯೋಗ ಮಾಡ್ತಾ ಇರುವಂತಹ ಪ್ರತಿಭೆ. ಸೊ ಅವರಿಗೆ ಅವರು ಏನು ಸ್ಟೇಜಲ್ಲಿ ಏನೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೋ ಅದಕ್ಕೆ ಸಂಬಂಧಪಟ್ಟ ಮತ್ತೊಂದು ವಿಡಿಯೋ ಇದೆ, ಬನ್ನಿ ನೋಡ್ಕೊಂಡು.
ಶೀಘ್ರದೋಳ್ ಅಗಲಿ ಹೋಗುವೆನು ಭರದೊಳಿತನಗೊಂಡು ದೈತ್ಯರ ತರಿದು ಕೊಡುವನು ಪ್ರೀತಿ ಬೇಡಿ ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯೊಳೆ ಹೋದೆಂದು ಮರುಗಬೇಡ ಮರುಗಬೇಡ ವಿಧಾತ ಆ, 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 ವಿಧಾತನೇ, ಮರುಗದಿರು. ಯೋಗಮಾಯಿಯಾಗಿ ನಾನು ಶ್ರೀಹರಿಯನ್ನು ಸೇರಿದ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಆದಷ್ಟು ಬೇಗ ಆತನನ್ನು ಅಗಲಿ ಹೋಗುತ್ತೇನೆ. ಎಚ್ಚರಗೊಂಡ ಆತನಿಗೆ ಈ ಸುದರ್ಶನವನ್ನು ನೀಡು. ನಿನ್ನನ್ನು ಪೀಡಿಸುವಂತಹ ದೈತ್ಯರನ್ನು ಆತನು ಕೊಂದು ಬಿಡುತ್ತಾನೆ. ಆತನಿಗೆ ನಾನೆಲ್ಲಿರಲಮ್ಮ. ಶ್ರೀಹರಿಯ ನಾಭಿಗಲ್ಲಲ್ಲಿ ಮರೆಯಾಗಿರು. ನಿನಗೆ ಶುಭವಾಗಲಿ. ಓಕೆ, ಈ ಸ್ತ್ರೀ ಪಾತ್ರದ ವೇಷಗಾರಿಕೆ ಎಲ್ಲ ಯಕ್ಷಗಾನ ಕಲಿತಾನೆ ಕಲ್ತ್ಕೊಂಡಿದ್ರಾ ಅಥವಾ ಮೇಳಕ್ಕೆ ಸೇರಿದ ನಂತರ ನೀವು ಕಲ್ತ್ಕೊಂಡ್ರ? ಮುಂಚೆ ಮುಂಬೈಯಲ್ಲಿ ಕಲಿತಾ ಇದ್ದೆ. ಅಲ್ಲಿಗ ಹೇಳಿ ಕೊಟ್ಟಿದ್ರು ಹಾಫ್ ಆ್ಯಂಡ್ ಹಾಫ್. ಇಲ್ಲಿ ಬಂದು ಪೂರ್ಣತೆ ಬಂದು ಗೊತ್ತಾಯಿತು ಹೇಗೆ ಯಕ್ಷಗಾನದಲ್ಲಿ ಮಾಡಬೇಕು, ಸ್ತ್ರೀ ವೇಷ ಹೇಗೆ, ಯಾವ ಪಾತ್ರಕ್ಕೆ ಯಾವ ಕಲರಿನ ಸೀರೆ ಉಂಟು, ವೇಷಭೂಷ ಹೇಗೆ, ಮತ್ತೆ ಸಿಂಪಲ್ ಡೀಸೆಂಟ್ ಮಾಡೋದು ಹೇಗೆ ಅಂತ ಎಲ್ಲಿ ಗೊತ್ತಾಯಿತು. ಸೊ ಯಕ್ಷಗಾನ ನೀವು ಕಲಿತಾ ಇದ್ದೀರಿ, ಜೊತೆಗೆ ಕೊರಿಯೋಗ್ರಫಿ ಕೂಡ ಮಾಡ್ತಾ ಇದ್ದೀರಿ. ಕಾರ್ಕಳದಲ್ಲಿ ಕ್ಲಾಸ್ ನಡೀತಾ ಇದೆ, ಕೊಡ್ಲದಲ್ಲಿ ನಡೀತಾ ಇದೆ. ಸೊ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? ಯಾವ ಡ್ಯಾನ್ಸ್ ಹೇಳ್ಕೊಡ್ತಿದ್ದೀರಿ ಮಕ್ಕಳಿಗೆ? ನಾನು ಕ್ಲಾಸಿಕಲ್ ಹೇಳ್ತೇನೆ. ಹೌದು. ಈಗ ಜಲ್ಲಿಗುಡ್ಡೆಯಲ್ಲಿ ಹೇಳ್ತಾ ಇದ್ರೆ ಅಲ್ಲಿ 10 ಸ್ಟೂಡೆಂಟ್ಸ್ ಇದ್ರು. ಈಗ ಪ್ರೈವೇಟ್ ಕ್ಲಾಸ್ ಕೊಡ್ತೇನೆ. ಈಗ ಶೋ ಇದ್ರೆ ಒಂದು 20 ಜನ ಇರ್ತಾರೆ, 30 ಜನ ಇರ್ತಾರೆ, ಹಾಗೆ ನಾನು ಹೇಳಿಕೊಡ್ತೇನೆ. ಪ್ರೈವೇಟ್ ಇನ್ನೊಂದಿದ್ರೆ ಮಕ್ಕಳು ಈಗ ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಪ್ಯಾರೆಂಟ್ಸ್ ಇರ್ತಾರೆ, ಅವರಿಗೆ ಹೇಳಿಕೊಡ್ತೇನೆ. ಪ್ರೊಫೆಷನಲ್ ಡ್ಯಾನ್ಸರ್ಸ್ ಅಲ್ಲಿ ಕೂಡ ಸಾಕಷ್ಟು ಅಪರ್ಚುನಿಟೀಸ್ ನಮಗೆ ಇದ್ದೇ ಇರುತ್ತೆ. ಸೊ ಅಲ್ಲಿ ಕೂಡ ನೀವು ಮುಂದುವರಿಬೇಕು ಅನ್ನೋಂಥ ಆಸೆಗಳಿಲ್ವಾ? ಹೌದು. ಡಾನ್ಸ್ ಶೋಸ್ ಅಂದ್ರೆ ಸಿಕ್ಕಿದ್ದು ಆಪರ್ಚುನಿಟಿ ಸ್ಟಾರ್ ಪ್ಲಸ್ ಎಲ್ಲ ಸಿಗೋದಿಲ್ಲ ಯಾರಿಗೂ. ಅದು ಸಿಕ್ಕಿದೆ ದೊಡ್ಡ ವಿಷಯ. ಅಲ್ಲಿಯೇ ಕರಿಯರ್ ಮಾಡ್ಬೇಕಂತ ಇದ್ದೇನೆ. ಅಂದ್ರೆ ಯಕ್ಷಗಾನ 6 ತಿಂಗಳಾದ್ರೆ 6 ತಿಂಗಳು ಫ್ರೀ ಇರ್ತೇನಲ್ವಾ, ಆವಾಗ ಡಾನ್ಸಿನ ಬಗ್ಗೆ ಏನೋ ಗಮನ ಕೊಡಬೇಕು, ಭರತನಾಟ್ಯದಲ್ಲಿ ಉತ್ತೀರ್ಣನಾಗ್ಬೇಕಂತ. ಅಷ್ಟು ದೂರದಿಂದ ಪೇರೆಂಟ್ಸ್ ಬಿಟ್ಟು ನೀವು ಕರಾವಳಿಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಮನೆಯವರ ಸಪೋರ್ಟ್ ಹೇಗಿದೆ? ಅಕ್ಕ ಕೂಡ ಭರತನಾಟ್ಯಂ ಡಾನ್ಸರ್ಸು, ಹಾಗಾಗಿ ನಿಮಗೆ ತಮಗೆ ಕೂಡ ಆಸಕ್ತಿ ಬಂತು. ಸೊ ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾರೆ? ಪೇರೆಂಟ್ಸ್ಗೆ ಖುಷಿ ಉಂಟು ಕಟೀಲ್ ಮೇಳದಲ್ಲಿ ಇದ್ದೇನಂತ. ಆದ್ರೂ ಎಲ್ಲ ಒಂದ್ ಕಡೆ ಜಾಬ್ ನೋಡಿ ಅಂತ ಹೇಳಿ ಹೇಳೋದಿಲ್ವಾ ಅವರು? ಜಾಬ್ ನೋಡ್ಬೇಕು, ಮತ್ತೆ ಗ್ರಾಜುಯೇಷನ್ ಆಗಿದೆ ಅಲ್ಲ, ವೇಸ್ಟ್ ಯಾಕೆ ಮಾಡುದು, ಜಾಬ್ ನೋಡ್ಬೇಕಂತ ಹೇಳ್ತಾ ಇದ್ರು. ಸೊ ನಿಮ್ಮ ಪ್ಲಾನ್ ಉಂಟು ಜಾಬ್ ಮಾಡ್ಬೇಕಂತ. ಗ್ರಾಜುಯೇಷನ್ ವೇಸ್ಟ್ ಮಾಡ್ಲಿಕ್ಕಿಲ್ಲ. ಈಗ ನೆಕ್ಸ್ಟ್ ಇಯರ್ ಮಾಡ್ಬೇಕಂತ ಇದ್ದೇನೆ, ನೋಡ್ತಾ ಇದ್ದೇನೆ ಜಾಬ್. ಓಕೆ, ಸರಿ. ವಿದ್ಯಾರ್ಥಿಗಳಿದ್ದಾರೆ, ಕೊರಿಯೋಗ್ರಫಿ ಕೂಡ ಮಾಡ್ತಾ ಇದ್ದಾರೆ. ಯಕ್ಷಗಾನ ಕ್ಲಾಸ್ ಕೊಡೋಷ್ಟು ತಾವು ಬೆಳೆದಿದ್ದೀರಿ ಅಂತ ಹೇಳಿ ತಮ್ಗನ್ಸತ್ತಾ? ಇಲ್ಲ, ಬೆಳೆದಿಲ್ಲ. ಸೊ ಕ್ಲಾಸ್ ಭರತನಾಟ್ಯ ಮಾತ್ರ. ಓಕೆ, ಯಕ್ಷಗಾನದ ಕ್ಲಾಸ್ ಇನ್ನು ಕೂಡ ಸ್ಟಾರ್ಟ್ ಮಾಡಿಲ್ಲ ನೀವು? ಇಲ್ಲ, ಡಾನ್ಸ್ ಹೇಳ್ಕೊಡ್ತೇನೆ, ನೃತ್ಯ ರೂಪಕ್ಕೆ ಎಲ್ಲ, ಆದ್ರೆ ಈಗ ಯಕ್ಷಗಾನ ಹೇಳಿಕೊಡೋದಿಲ್ಲ. ಓಕೆ, ಆಸ್ ಅ ಭರತನಾಟ್ಯಂ ಡಾನ್ಸರ್ ಆಗಿ, ಕ್ಲಾಸಿಕಲ್ ಡಾನ್ಸರ್ ಆಗಿ ಯಕ್ಷಗಾನ ರಂಗದ ಮೇಲೆ ಸೊ ಅದನ್ನ ನೀವು ಇದಕ್ಕೆ ಏನೋ ಯಾವ ರೀತಿ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಆಗ್ತದೆ. ಅಭಿನಯ ಇರ್ಬೋದು, ಹ್ಯಾಂಡ್ ಮೂಮೆಂಟ್ಸ್ ಇರ್ಬೋದು, ಮತ್ತೆ ಸ್ಟೋರಿ ನರೇಟ್ ಮಾಡುವಾಗ ಎಕ್ಸ್ಪ್ರೆಷನ್ಸ್ ಎಲ್ಲ ಬರ್ತದೆ. ಅದು ಭರತನಾಟ್ಯದಿಂದಲೇ ಬರ್ತದೆ. ಈಗ ಅದು ನ್ಯಾಚುರಲ್ ಆಗಿ ಬರ್ತದೆ. ಇದು ಅಲೋದಂದ್ರೆ ಅಲೋದು ಅಂತ ಭರತನಾಟ್ಯದವರಿಗೆ ಅದು ಬಂದೇ ಬರ್ತದೆ ಅದರಲ್ಲಿ. ಮತ್ತೆ ಡಾನ್ಸ್ ಮಾಡುವಾಗ ಅಷ್ಟೇ ಒಂದು ಭಂಗಿ ಕೊಡ್ತಾರೆ, ಅದು ಭರತನಾಟ್ಯದವರು ಕೊಡುವ ಭಂಗಿ ಬೇರೆ, ಯಾರು ಕಲಿಯೋದಿಲ್ಲ ಅವರು ಕೊಡುವ ಭಂಗಿ ಬೇರೆ, ಅದು ಗೊತ್ತಾಗ್ತದೆ. ಶಾಸ್ತ್ರೀಯತೆಯ ವಿಚಾರ ಮಾತಾಡ್ಬೇಕಂದ್ರೆ ನೀವು ತುಂಬಾ ಸಣ್ಣವ್ರು, ಇನ್ನೂ ಕಲಿಯೋದಕ್ಕೆ ಸಾಕಷ್ಟು ಇದೆ ಯಕ್ಷಗಾನದಲ್ಲಿ. ಆದ್ರೂ ನಾನು ಕೇಳುವಂಥದ್ದು ಅಂದ್ರೆ ಯಕ್ಷಗಾನ ಮತ್ತೆ ಭರತನಾಟ್ಯ, ತಮ್ಮ ಪ್ರಕಾರ ಯಾವುದು ತುಂಬಾ ಶಾಸ್ತ್ರೀಯ ಅಂತೇಳಿ? ಭರತನಾಟ್ಯ ಅಂತ ಹೇಳ್ತೀರಿ. ಸೊ ಹೆಚ್ಚು ಅಥವಾ ಕಲಿಯುವಂಥದ್ದು ಅಥವಾ ಹೆಚ್ಚು ತಿಳ್ಕೊಳ್ಳುವಂಥದ್ದು ಭರತನಾಟ್ಯದಲ್ಲಿ ಇದೆ, ಯಕ್ಷಗಾನದಲ್ಲಿ ಇದೆಯಾ? ಅದು ತೂಕ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೂ ಇಬ್ಬರಲ್ಲಿ ಇದೆ. ಎರಡರಲ್ಲಿ ಕೂಡ ಸಾಕಷ್ಟು ಕಲಿಯುವಂಥದ್ದು ಇದೆ ಅಂತ ಹೇಳಿ ಹೇಳ್ತೀರಿ. ಎರಡರಲ್ಲಿ ಕೂಡ ಶಾಸ್ತ್ರೀಯತೆ ಇದೆ, ಸಾಕಷ್ಟು ವಿಚಾರಗಳು ಡಿಫ್ರೆಂಟ್ ಬೇರೆ ಬೇರೆದಾಗಿದೆ ಅಂತ ಹೇಳ್ಬಿಟ್ಟು. ಮಾತಾಡಿಸ್ತೀನಿ, ಒಂದು ಬ್ರೇಕ್ ತಗೊಂಡ್ಬರೋಣ. ರಕ್ಷಿತ್ ಮುಂಬೈ ಅವರು ಇನ್ನಷ್ಟು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ಅವರ ಯಕ್ಷಗಾನದ ಅನುಭವಗಳನ್ನ ಅವರು ತೆರೆದು ಸಾಕಷ್ಟು ಆಸಕ್ತಿಯಿಂದ ಕಲಿತ್ಕೊಳ್ತಾ ಇದ್ದಾರೆ, ಇನ್ನಷ್ಟು ಬೆಳೀತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಗುರುತಿಸ್ಕೊಂಡಿದ್ದಾರೆ. ರಕ್ಷಿತ್ ಮುಂಬೈ ಅಂತ ಹೇಳಿದ್ರೆ ಯಾರು ಅಂತ ಹೇಳಿ ಜನ ಪ್ರೀತಿಯಿಂದ ಗುರುತಿಸುವಷ್ಟು ಜನ ಮನ್ನಣೆ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ರಕ್ಷಿತ್ ಕೇಳ್ಬೇಕಂತ ಹೇಳಿದ್ರೆ
ಆಸ್ ಡಾನ್ಸರ್ ನಿಮ್ಮ ಸಿಸ್ಟರ್ ಬಗ್ಗೆ ನಾನು ಮಾತಾಡ್ಬೇಕಂತ ಹೇಳಿದರೆ ಅವರು ಡಾನ್ಸರ್ ಒಬ್ಬರು, ನಿಮ್ಮನ್ನು ಅವರು ರಿವ್ಯೂ ಮಾಡೋದಾದರೆ ನೀವು ಹೆಚ್ಚಾಗಿ ಫೀಮೇಲ್ ಕ್ಯಾರೆಕ್ಟರ್ಸ್ ಮಾಡ್ತಿರಲ್ಲ, ಸೊ ಅವರು ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ನೀವು ಇಷ್ಟು ಬೆಳೆದು ಬಂದಿರೋದ್ರ ಬಗ್ಗೆ ಅವ್ರು ಏನು ಹೇಳ್ಕೊತಾರೆ, ಏನು ಹೇಳ್ತಾರೆ? ಅವರಿಗೆ ತುಂಬಾ ಹೆಮ್ಮೆ ಇದೆ. ತುಂಬಾ ಹೆಮ್ಮೆ ಇದೆ. ಹೌದು, ಫಿಮೇಲ್ ಆಗ್ಲಿ ಮೇಲ್ ಆಗ್ಲಿ ಕ್ಯಾರೆಕ್ಟರ್ ಮಾಡುವಲ್ಲಿ ಇದು ಇರಬೇಕು. ಮತ್ತೆ ಏನ್ ಮಾಡ್ತಾರೆ ಪಾತ್ರ ಇಂಪಾರ್ಟೆಂಟ್ ಅಲ್ಲ, ಹೇಗೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲಿ. ಅವಳಿಗೆ ಖುಷಿ ಆಗ್ತದೆ ತುಂಬಾ. ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತೇನೆ, ಶೇರ್ ಮಾಡ್ತೇನೆ, ಅವಳು ಶೇರ್ ಮಾಡ್ತೇನೆ ನಂದು ಎಲ್ಲ ಪೋಸ್ಟ್ ಎಲ್ಲ. ಮತ್ತೆ ಪ್ಯಾರೆಂಟ್ಸ್ ಸಪೋರ್ಟ್ ಹಾಗೆ ಉಂಟು. ಅಂದ್ರೆ ನಿಮ್ಮನ್ನು ಯಾವ ರೀತಿ ರಿವ್ಯೂ ಮಾಡ್ತಾರೆ? ಇದು ಸರಿ ಇಲ್ಲ, ಇದು ಚೆನ್ನಾಗಿದೆ, ಇದನ್ನ ಈ ರೀತಿ ಮಾಡ್ಕೊಳ್ಳಿ, ಈ ರೀತಿ ಅಕ್ಕ ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಡ್ರೆಸ್ಸಿಂಗ್ ಎಲ್ಲ ಹೇಳಿಕೊಡ್ತಾರೆ, ಹೀಗೆ ಮಾಡಬೇಕು, ಕಲರ್ ಎಲ್ಲ ಹೇಳಿಕೊಡ್ತಾ ಇದ್ರು ಮುಂಚೆ ಮುಂಬೈಲಿ ಇದ್ದಾಗ. ಈಗ ನನಗೆ ಗೊತ್ತುಂಟು ಎಲ್ಲ. ಅಂದ್ರೆ ಈಗ ಅವಳೇ ಕೇಳ್ತಾರೆ ನಾನು ಏನು ಉಡ್ಬೇಕು, ಹೇಗೆ ಮಾಡಬೇಕು, ಡಾನ್ಸ್ ಎಲ್ಲ ಹೇಗುಂಟು ನಂದು. ಹಾಗೆ ಮತ್ತೆ ಕ್ಲಾಸಲ್ಲಿ ಎಲ್ಲ ಅವಳು ಕಲಿತದ್ದು ನನ್ಗಿಂತ ಹೆಚ್ಚಲ್ವಾ, ಹಾಗೆ ಡಾನ್ಸ್ ಬಗ್ಗೆ ಹೇಳ್ತಾಳೆ, ಹೀಗೆ ಹೀಗೆ ಎಲ್ಲ ಅಭಿನಯ ಮಾಡಬೇಕು, ಹೀಗೆಲ್ಲ ಮಾಡಬೇಕು ಅಂತ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪ್ರತಿಭಾ ಪುರಸ್ಕಾರ ಕೂಡ ತಮಗೆ ಸಿಕ್ಕಿದೆ, ಆ ಡ್ಯಾನ್ಸ್ ಅಚೀವ್ಮೆಂಟ್ಗೆ ಸಿಕ್ಕಿರೋದು ಅನ್ಕೊಳ್ತೀನಿ ನಾನು. ಸೊ ಆ ಪ್ರಶಸ್ತಿ ಸಿಕ್ಕಿದೆ, ಆ ಮೊಮೆಂಟ್ ಹೇಗಿತ್ತು? ಆ ಕ್ಷಣ ಮೊಮೆಂಟ್ ತುಂಬಾ ಖುಷಿಯಾಗುತ್ತೆ. ಅಂದ್ರೆ 4 ದಿನ ಮುಂಚೆ ಕಾಲ್ ಬಂತು, ಸೆಲೆಕ್ಟ್ ಆಗಿದ್ದೀರಾ ಅಂತ. ಎಲ್ಲ ಸರ್ಟಿಫಿಕೇಟ್ ಎಲ್ಲ ಔಟ್ ಮಾಡಿ ಕೊಟ್ಟಿದ್ದೆ ನಾನು. ಅದು 30 ಸರ್ಟಿಫಿಕೇಟ್ಸ್ ಇತ್ತು ನಂದು ಡಾನ್ಸ್ ಅದ್ದೇ. ನಂತರ ಸೆಲೆಕ್ಷನ್ ಆಗುವಾಗ ಹೆದರಿಕೆ ಇತ್ತು, ಆಗ್ತದೋ ಇಲ್ವಾ. ಮತ್ತೆ ಆ ಟೈಮಲ್ಲಿ ಸಪೋರ್ಟ್ ನಾನು ಸಪ್ತಸ್ವರ ಕಲ್ಚರಲ್ ಅಸೋಸಿಯೇಷನ್ ಅಲ್ಲಿದ್ದೆ ಮುಂಬೈಯಲ್ಲಿ, ನಾಟಕ ಟೀಮ್ ಅದು. ಮತ್ತೆ ಅವರು ಸಪೋರ್ಟ್ ಕೊಟ್ಟರು ಎಲ್ಲ. ಮನೋಹರ್ ನಂದಲಿಕೆ ಇದ್ರು, ಅವರೆಲ್ಲ ಅಸೋಸಿಯೇಷನ್ ಲೆಟರ್ ಬರೆದು ಕೊಟ್ಟದ್ದು ನಂದು. ಮತ್ತೆ ಊರಿಗೆ ಬಂದ ನಂತರ ಒಂದು ಇನ್ಸಿಡೆಂಟ್ ಆಯ್ತು, ಬೆಳಿಗ್ಗೆ ಹೇಳಿದ್ರು ಸೆಲೆಕ್ಟ್ ಆಗ್ಲಿಲ್ಲ ಅಂತ. ಫುಲ್ ಡಲ್ ಆಗಿದೆ. ಮತ್ತೆ ಸ್ವಲ್ಪ ಹೊತ್ತಿನ ಮೇಲೆ ಕಾಲ್ ಮಾಡಿದ್ರು, ಸಾರಿ ತಪ್ಪಾಯ್ತು, ಅದು ಬೈ ಮಿಸ್ಟೇಕ್ ಬಂದದಂತ. ಒಂಥರ ಆಯ್ತು. ಅದು ಒಂದ್ಸಲಿ ಖುಷಿ ಆಯ್ತು, ಮತ್ತೊಮ್ಮೆ ಬಲು ನೋಡ್ದೋಯ್ತು, ಮತ್ತೆ ಪುನಃ ಖುಷಿ ಆಯ್ತು. ಅದು ಸಂತೋಷ. ನಿಮ್ಮ ಪ್ರತಿಭೆಗೆ ಸಿಕ್ಕಿರೋಂತ ಖಂಡಿತವಾಗಿ ಯು ಡಿಸರ್ವ್ ಇಟ್ ಅಂತ ಹೇಳಿ ನಿಮ್ಗೆ ಅದು ಸಿಗ್ಲೇಬೇಕಾಗಿತ್ತು ಆ ಪ್ರಶಸ್ತಿ. ಅಷ್ಟು ಒಂದು ಆಸಕ್ತಿ ಇದೆ ನಿಮ್ಗೆ ಅಂತಾನೆ ಹೇಳ್ಬೋದು. ಈಗ ನಿಮ್ಮ ಭರತನಾಟ್ಯ ಪರ್ಫಾರ್ಮೆನ್ಸ್ ಒಂದು ವಿಡಿಯೋ ಇದೆ, ನೋಡೋಣ ಅಲ್ವಾ? ರಕ್ಷಿತ್ ಪೂಜಾರಿ ಅವರು ತುಂಬಾ ಚೆನ್ನಾಗಿ ಭರತನಾಟ್ಯ ಕೂಡ ಮಾಡ್ತಾರೆ. ಸೊ ಅವರು ಕ್ಲಾಸ್ ಕೊಡೋಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ಸುಮಾರು ಸ್ಟೇಜಸ್ ಕೂಡ ಸಿಕ್ಕಿದೆ ಅವರಿಗೆ. ಸೊ ಅವರ ಭರತನಾಟ್ಯ ಪರ್ಫಾರ್ಮೆನ್ಸ್ ಒಂದು ವಿಡಿಯೋ ಇದೆ, ಬನ್ನಿ ನೋಡ್ಕೊಂಡು. ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಿ. ಕೇಳ್ಬೇಕಂತ ಹೇಳಿದ್ರೆ ಡ್ಯಾನ್ಸರ್ ಆಗಿ ಎಲ್ಲ ರೀತಿಯ ನೃತ್ಯ ಪ್ರಕಾರಗಳನ್ನ ಕೂಡ ತಿಳ್ಕೊಂಡಿದ್ದೀರಿ ನೀವು. ಈಗ ವೆಸ್ಟರ್ನ್ ಕೂಡ ಕಲಿತಾ ಇದ್ದೀರಿ. ನಾನು ಕೇಳುವಂಥದ್ದು, ಬಡಗು ಶೈಲಿಯನ್ನ ಅಭ್ಯಾಸ ಮಾಡಿದ್ದೀರಾ? ಆ ಹೆಜ್ಜೆಗಾರಿಕೆ ಇರ್ಬೋದು, ಆ ಶೈಲಿನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ ಅಥವಾ ಆಸಕ್ತಿ ಇದೆಯಾ? ಪ್ರಯತ್ನ ಮಾಡಿದ್ದೆ ಮುಂಬೈಯಲ್ಲಿ. ನನ್ನ ಗುರುಗಳಿಗೆ ಬರ್ತದೆ, ಸ್ವಲ್ಪ ಹೇಳಿಕೊಟ್ಟಿದ್ರು. ಒಂದು ಪಾತ್ರ ಮಾಡಿದ್ದೇನೆ, ಮಾಲಿನಿ, ಅದು ಬಡಗುವಲ್ಲಿ. ಅದು ತುಂಬಾ ಕಷ್ಟ ಆಗಿತ್ತು. ಎಲ್ಲ
ತೆಂಕು ಮತ್ತೆ ಬಡಗು ತುಂಬಾ ಡಿಫ್ರೆನ್ಸ್ ಇದೆ, ತಾಳ ಎಲ್ಲ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನಿಮ್ಗೆ ವೈಯಕ್ತಿಕವಾಗಿ ಯಾವ್ದು ಇಷ್ಟ? ಅಂದ್ರೆ ಕಲೀಲಿಕ್ಕೆ ಕಷ್ಟ ಆಗಿ ನೀವೀಗ ಬಡಗು ಅಂತ ಹೇಳ್ಬೋದು, ಬಟ್ ನಿಮ್ಗೆ ನೋಡುವಾಗ ಇರ್ಬೋದು ಅಥವಾ ಆ ಫಾರ್ಮ್ಸ್ ಆ ಸ್ಟೈಲ್ ಎಲ್ಲ ನೋಡುವಾಗ ತೆಂಕು ಇಷ್ಟ ಆಗುತ್ತಾ ಬಡಗು ಇಷ್ಟ ಆಗುತ್ತಾ? ನನಗೆ ತೆಂಕು ಇಷ್ಟ ಆಗುತ್ತೆ. ತೆಂಕುನೇ ಇಷ್ಟ ಆಗುತ್ತೆ ಸಣ್ಣ ನಿಮ್ಗೆ? ಪ್ರಾಯದಿಂದಲೇ ಅದೇ ನೋಡ್ತಾ ಇದ್ದೆ. ಅದನ್ನೇ ನೋಡಿ ಕಲಿತೆ ಬೆಳೆದ್ರಿ, ಅದೇ ಇಷ್ಟ ಆಗುತ್ತೆ ನಿಮ್ಗೆ. ಬಟ್ ಬಡಗು ಕೂಡ ನೀವು ಟ್ರೈ ಮಾಡಿದ್ದೀರಿ. ಓಕೆ, ಯಕ್ಷಗಾನದ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರೆ ವೆಸ್ಟರ್ನ್ ಡಾನ್ಸ್ ಕೂಡ ನೀವು ಏನು ಕಲ್ತಿದ್ದೀರಿ ಅಂತ ಹೇಳಿದ್ರಿ. ಸೊ ಅದರಲ್ಲಿ ಮುಂದುವರಿಬೇಕು ಅಂತ ಹೇಳಿ ಅನ್ನಿಸ್ತಿಲ್ವಾ? ನನಗೆ ಕಂಟೆಂಪ್ರರಿ ಅಂತೂ ತುಂಬಾ ಇಷ್ಟ. Contemporary, okay. ಅದರಲ್ಲಿಯೇ ಮುಂದುವರಿಬೇಕು ಅನ್ನೋ ಆಸೆ. ಸ್ಟ್ರೆಚಿಂಗ್ ಎಲ್ಲ ಕಲಿತಾ ಇದ್ದೆ ಮುಂಬೈಲಿ, ಅದರಲ್ಲಿ ಶೋಸ್ ಕೊಟ್ಟಿದ್ದೇನೆ ನಾನು ಕಂಟೆಂಪ್ರರಿ ಎಲ್ಲ. ಮತ್ತೆ ಹಿಪ್ ಹಾಪ್ ಎಲ್ಲ ಓಕೆ ಬರ್ತದೆ, ಅದು ಎಲ್ಲರೂ ಮಾಡ್ತಾರೆ. ಅದು ಕಂಟೆಂಪ್ರರಿ ಸ್ವಲ್ಪ ಹಾರ್ಡ್ ಉಂಟು, ಅದರಲ್ಲಿ ನನಗೆ ಮುಂದೆ ಹೋಗ್ಬೇಕಂತ ಆಸೆ. ಓಕೆ, ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತ ಹೇಳಿದ್ರೆ ಏನು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇದರೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಹೆಣ್ಮಕ್ಳಿಗೆ ಡಾನ್ಸ್ ಈ ಥರದ್ದೆಲ್ಲ ಆಕ್ಟಿವಿಟೀಸ್ ಇಷ್ಟ ಇರುತ್ತೆ. ಬಟ್ ಈಗ ಹಾಗೇನಿಲ್ಲ, ಹುಡುಗರು ಅದನ್ನು ಕಲಿಬೋದು, ಹೆಣ್ಮಕ್ಳು ಇದನ್ನು ಕಲಿಬೋದು ಅನ್ನೋದೊಂದು ಪರಿಸ್ಥಿತಿ ಇದೆ. ಸೊ ಈ ಏನು ಡ್ಯಾನ್ಸಿಂಗ್, ಯಕ್ಷಗಾನ ಬಿಟ್ಟು ಬೇರೆ ಯಾವುದು ನಿಮ್ಮನ್ನು ತುಂಬಾ ಆಕರ್ಷಣೆ ಮಾಡಿದ್ದು? ಇಲ್ಲ, ಇದು ಬಿಟ್ಟು ಬೇರೆ ಯಾವುದು ಆಕರ್ಷಣೆ ಮಾಡಿಲ್ಲ ಇಷ್ಟೊಂದು ಅಂತೀರಿ? ಓಕೆ ಓಕೆ, ಸರಿ. ಕಾಲೇಜ್ ಡೇಸಲ್ಲಿ ಮುಂಬೈನಲ್ಲಿ ಅಂತ ಒಂದು ನಗರದಲ್ಲಿ ಎಲ್ಲೋ ಕೆಲವು ಜನರಿಗೆ ಮಾತ್ರ ಯಕ್ಷಗಾನ ಅಂತೇಳಿ ಗೊತ್ತಿರ್ಬೋದು. ಸೊ ಹೆಚ್ಚಿನ ಜನರಿಗೆ ಗೊತ್ತಿರಲ್ಲ. ನೀವು ಸ್ಟಡೀಸ್ ಮಾಡುವಾಗ ಡಿಗ್ರೀಸ್ ಇರ್ಬೋದು ಅಥವಾ PU ಡೇಸಲ್ಲಿ ಇರ್ಬೋದು, ಸೊ ಆಗ ನಿಮ್ಮ ಕಾಲೇಜಲ್ಲೆಲ್ಲ ಏನು ಹೇಳ್ತಾ ಇದ್ರು? ತಾವೊಬ್ಬರು ಯಕ್ಷಗಾನ ಗೊತ್ತಿದೆ, ಭರತನಾಟ್ಯಂ ಡಾನ್ಸರ್, ಇದ್ರ ಬಗ್ಗೆ ಯಾವ ರೀತಿ ಅವ್ರು ಹೇಳ್ತಾ ಇದ್ರು? ಏನು ಹೇಳ್ತಾ ಇದ್ರೆ ಕಾಲೇಜಲ್ಲಿ ಪೋಸ್ಟರಲ್ಲಿ ನಂದೇ ಫೋಟೋ ಇರ್ತಿತ್ತು, ಮ್ಯಾಗ್ಝಿನಲ್ಲಿ ನಂದೇ ಫೋಟೋ. ಖುಷಿ ಆಗ್ತಾ ಇತ್ತು. ಕಾಲೇಜ್ ಹೋದ ತಕ್ಷಣ ಗೇಟ್ ಅಲ್ಲಿ ನನ್ನ ಫೋಟೋ, ನೋಟಿಸ್ ಬೋರ್ಡ್ ಅಲ್ಲಿ ನನ್ನ ಫೋಟೋ ಯಾವಾಗ್ಲೂ. ಅಂದ್ರೆ ಇನಾಗ್ರೇಷನ್ ಯಾವ್ದು ಫಂಕ್ಷನ್ ಇನಾಗ್ರೇಷನ್ ಇದ್ರೆ ನಂದೇ ಡಾನ್ಸ್ ಬೇಕು ಅವರಿಗೆ. ಅದೇ ಕ್ಲಾಸಿಕಲ್ ಡಾನ್ಸರ್ ನಾನು ಒಬ್ಬನೇ ಇದ್ದೆ, ಬೇರೆ ಯಾರು ಇಲ್ಲ. ಡಿಗ್ರಿ ಟೈಮ್ ಅಲ್ಲಿ ಹಾಗೆ ಯಕ್ಷಗಾನದವ್ರು ಯಾರು ಇದ್ದೇ ಇರ್ಲಿಕ್ಕಿಲ್ಲ ಬಹುಶಃ ಅಲ್ಲಿ ಅಲ್ವಾ? ಇದ್ರು, ಯಾಕೆಂದ್ರೆ ನಾನು SM ಶೆಟ್ಟಿ ಕಾಲೇಜ್ಗೆ ಹೋದದ್ದು. ಎಲ್ರು ಪರಿಚಯದವರು ಇದ್ರು ಶೆಟ್ಟಿ. ಮತ್ತೆ ಇದು ಹೆಣ್ಮಕ್ಕಳ ಕ್ಲಾಸ್ ಇತ್ತು, ಜಾಸ್ತಿ ಹೆಣ್ಮಕ್ಕಳಿಗೆ, ಗಂಡ್ಮಕ್ಳು ಯಾರು ಇರ್ಲಿಲ್ಲ ಯಕ್ಷಗಾನ ಕಲಿತದ್ದು. ಓಕೆ, ಸೊ ಹಾಗಾಗಿ ಅಲ್ಲಿ ಕೂಡ ಸಾಕಷ್ಟು ನಿಮ್ಗೆ ಐಡೆಂಟಿಫೈ ಮಾಡ್ತಾ ಇದ್ರು, ಅವಕಾಶಗಳು ಸಿಗ್ತಾ ಇತ್ತು ಅಂತೇಳಿ ಹೇಳಿದ್ರಿ ಅಲ್ವಾ? ಫೈನ್. ಈಗ ಮತ್ತೆ ಯಕ್ಷಗಾನ ಅನ್ನುವಂಥದ್ದನ್ನ ಮುಂಬೈನಲ್ಲಿ ತಾವು ಮುಂದುವರಿಸಬೇಕು, ಅಲ್ಲಿ ಕ್ಲಾಸ್ ಮಾಡಬೇಕು, ಅಲ್ಲಿ ಇನ್ನಷ್ಟು ಜನರಿಗೆ ತಿಳಿಸ್ಬೇಕು, ಸೊ ಯಕ್ಷಗಾನನ ಇನ್ನಷ್ಟು ಬೆಳೆಸಬೇಕು ಅನ್ನುವಂಥ ಒಂದು ಆಸೆಗಳಿಲ್ವಾ? ಹೇಗೆ? ಉಂಟು. ನಾನು ನೃತ್ಯ ವೈಭವ ಕೊಟ್ಟಿದ್ದೆ, ಅಲ್ಲಿ ತುಂಬಾ ಶೋ ಸಿಕ್ಕಿದೆ. ನನಗೆ 3-4 ಶೋ ಸಿಕ್ಕಿದೆ ಅದರದ್ದೇ. ಅದು ಮಾಡಿದ್ದೇನೆ. ಮತ್ತೆ ಅಲ್ಲಿಯೇ ಬೆಳಿಬೇಕಂತ ಆಸೆ ಇತ್ತು, ಆದ್ರೆ ಇಲ್ಲಿ ಬಂದೆ. ಸೊ ಕರಾವಳಿಯಲ್ಲಿ ಈಗ ಕಟೀಲು ಮೇಳದಲ್ಲಿ ಮುಂದುವರಿತಾ ಇದ್ದೀರಿ. ಕಟೀಲು ಮೇಳ ಬಿಟ್ಟು ಇವಾಗ ಒಂದು ಕೆಲವು ದೊಡ್ಡ ಕಲಾವಿದರು ಹೇಳ್ತಾರೆ ಏನಂದ್ರೆ, ಅನುಭವ ಪಡ್ಕೋಬೇಕಂತ ಹೇಳಿದ್ರೆ ಬೇರೆ ಮೇಳಗಳಿಂದ ಮೇಳಗಳಿಗೆ ಹೋಗಿ ಸಾಕಷ್ಟು ಅನುಭವಗಳು ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ತಾವು ಕಟೀಲು ಮೇಳದಲ್ಲೇ ಮುಂದುವರಿತೀರಾ ಅಥವಾ ಮುಂದೆ ಮೇಳಗಳನ್ನ ಚೇಂಜ್ ಮಾಡಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಕೂಡ ಪಾತ್ರ ಮಾಡುವಂಥ ಆಸಕ್ತಿಗಳು, ಇನ್ನೆಷ್ಟು ನಿಮ್ಮ ಅನುಭವವನ್ನು ಬೆಳೆಸ್ಕೊಳ್ಬೇಕು ಅನ್ನೋಂಥ ಆಸಕ್ತಿಗಳಿದೆ? ಆಸಕ್ತಿ ಅಂತ ಇಲ್ಲ ಬೇರೆ ಮೇಳಕ್ಕೆ ನನ್ಗೆ ಕಟೀಲ್ ಮೇಳದಲ್ಲಿ ಇರ್ಬೇಕಂತ ಆಸೆ. ನನ್ನ ಅಮ್ಮಂದು ಅದೇ ಆಸೆ ಇದೆ. ಮತ್ತೆ ಗೆಸ್ಟ್ ಆರ್ಟಿಸ್ಟ್ ಆಗಿ ಹೋಗ್ಬಹುದು ಅಲ್ಲಿ ಎಲ್ಲ. ಮತ್ತೆ ನಮ್ಗೆ ರೈನಿ ಡೇಸ್ ಅಲ್ಲಿ ಸಿಗ್ತದಲ್ಲ ಚಾನ್ಸ್ ಎಲ್ಲ, ತುಳು ಪ್ರಸಂಗದಲ್ಲಿ ಎಲ್ಲ. ಹಾಗೆ ಕಟೀಲ್ ಮೇಳದಲ್ಲಿ ಇರ್ಬೇಕು, ಬೇರೆ ಮೇಲೆ ಹೋಗ್ಲಿಕ್ಕೆ ಆಸೆ ಇಲ್ಲ. ಸೊ ಈ ಪೌರಾಣಿಕ ಪ್ರಸಂಗಗಳು ಅಥವಾ ಏನು ಐತಿಹಾಸಿಕ ಪ್ರಸಂಗಗಳನ್ನ ಬಿಟ್ಟು ಐತಿಹಾಸಿಕ ಪ್ರಸಂಗದಲ್ಲಿ ಪಾರ್ಟ್ ಮಾಡುವಂತಹ ಚಾನ್ಸ್ ಸಿಕ್ಕಿದೆ, ಮುಂಬೈಯಲ್ಲಿ ಮಾಡಿದ್ದೀರಿ ನೀವು. ಸೊ ಕಾಲ್ಪನಿಕ ಪ್ರಸಂಗಗಳಲ್ಲಿ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಆಸೆ ಉಂಟು, ಮಾಡಿದ್ದೇನೆ. ಅಲ್ಲಿ ಆಗ್ತದೆ ಎಲ್ಲ, ತುಳು ಪ್ರಸಂಗ ಆಗ್ತದೆ, ಕನ್ನಡ ಪ್ರಸಂಗ ಆಗ್ತದೆ, ಮರಾಠಿಯಲ್ಲಿ ಮಾಡಿದ್ದೇನೆ ನಾನು, ಹಿಂದಿಯಲ್ಲಿ ಮಾಡಿದ್ದೇನೆ. ಹಾಗೆ ಜನ ಪ್ರೀತಿಯಿಂದ ಒಪ್ಕೊಂಡ್ರು ನಿಮ್ಮ ಒಂದು ಕಲೆಯನ್ನು ಅಥವಾ ನಿಮ್ಮ ಒಂದು ಪ್ರತಿಭೆನ ಅಂತ ಹೇಳ್ಬೋದು. ಕಟೀಲು ಮೇಳದಲ್ಲಿ ನಿಮ್ಮನ್ನ ಯಾವ ರೀತಿ ಜನ ಇಷ್ಟಪಡ್ತಾರೆ ಕಲಾವಿದರು? ಅಂದ್ರೆ ನಾನು ಬರುವಾಗಲೇ ನಿರೀಕ್ಷೆಯಲ್ಲಿ ಇರ್ತಾರೆ ತುಂಬಾ ಜನ. ಮತ್ತೆ 1 ವರ್ಷದಲ್ಲಿ ಅಭಿಮಾನಿ ಗ್ರೂಪ್ ಎಲ್ಲ ಸೇರಿದ್ದಾರೆ. ಮತ್ತೆ ಹೇಳ್ತಾರೆ ನನಗೆ ಮುಂಚೆ, ನಾವು ಬರ್ತೇವೆ, ವಿಡಿಯೋ ಮಾಡ್ತೇವೆ ಅಂತ. ಹಾಗೆ ಮತ್ತೆ ಈಗ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ತುಂಬಾ ಹೆಮ್ಮೆ ಆಗ್ತದೆ ಅಂತ. ಊರಿಗೆ ಬಂದಾಗ ಮುಂಬೈಯಿಂದ ಊರಿಗೆ ಬರ್ತಾರೆ, ಅವ್ರು ಬಂದೇ ಬರ್ತಾರೆ ಆಟಕ್ಕೆ. ಎಲ್ಲಿ ಉಂಟು ಯಕ್ಷಗಾನ ಹೇಳು, ನಾವು ಬರ್ತೇವೆ ಇವತ್ತಂತ. ಹಾಗೆ. ಓಕೆ, ಈಗ ಒಂದು ಪಾತ್ರಕ್ಕೆ ರೆಡಿ ಆಗ್ಬೇಕಂತ ಹೇಳಿ ನಿಮ್ಮ ಪ್ರಿಪರೇಷನ್ ಅಥವಾ ಪೂರ್ವ ತಯಾರಿ ಹೇಗಿರುತ್ತೆ? ಪೂರ್ವ ತಯಾರಿ ಮುಂಚಿನ ದಿವಸ ಗೊತ್ತಾಗ್ತದೆ. ನಾವು ದೇವಿ ಮಾತ್ಮೆ ಆದ್ರೆ ಅದು ರೆಗ್ಯುಲರ್, ಅದೇನು ಟೆನ್ಷನ್ ಇರೋದಿಲ್ಲ. ಆದ್ರೆ ನೂತನ ಪ್ರಸಂಗ ಬಂದ್ರೆ ಮುಂಚೆ ದಿವಸನೇ ಕೇಳ್ಬೇಕಾಗ್ತದೆ ಯಾವ ವೇಷ ಸಿಗ್ತದೆ. ಮತ್ತೆ ನನ್ಗೆ ಒಂದು ಪ್ರಾಬ್ಲಮ್ ಉಂಟು, ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ. ಮತ್ತೆ
ಹಾಸ್ಯಗಾರರ ಹತ್ರ ಹೋಗಿ ಭಾಗವತರ ಹತ್ರ ವೇಷ ಕೇಳ್ತೇನೆ. ನಂತರ ಬರೆದು ತಗೊಳ್ತೇನೆ, ಯಾವ್ದೆಲ್ಲ ವೇಷ ಏನು, ಅರ್ಥ ಏನುಂಟು, ಹೇಗೆ ಸನ್ನಿವೇಶ ಹೇಗುಂಟು ಅದೆಲ್ಲ ಕೇಳಿಕೊಳ್ತೇನೆ. ಓಕೆ, ನಿಮ್ ಪ್ರಕಾರ ನೀವು ಅಸೆಸ್ ಮಾಡಿದ್ರೆ ನಿಮ್ಮಲ್ಲಿ ಇನ್ನೂ ಇಂಪ್ರೂವ್ ಆಗುವಂಥದ್ದು ಏನಿದೆ? ಕನ್ನಡ ಮಾತಾಡೋದು ನನಗೆ ಬರಿಬೇಕೆಂಬ ಆಸೆ ಉಂಟು. ಕಲಿತಾ ಇದ್ದೇನೆ, ಹೋಗ್ತಾ ಇದ್ದೇನೆ ಈಗ ಕ್ಲಾಸ್ ಎಲ್ಲ, ಕನ್ನಡ ಕ್ಲಾಸ್ಗೆ ಹೋಗ್ತಾ ಇದ್ದೇನೆ. ಮತ್ತೆ ತುಂಬಾ ಇಂಪ್ರೂವ್ಮೆಂಟ್ಸ್ ತುಂಬಾ ಇದೆ. ಅದು ಸಮುದ್ರ ಇದ್ದಾಗೆ, ಎಷ್ಟು ಕಲಿತರೂ ಕಡಿಮೆ. ಮತ್ತೆ 2 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ತುಂಬಾ. ಮತ್ತೆ ವೇಷ ಎಲ್ಲ ಡಿಫ್ರೆಂಟ್ ವೇಷ ಸಿಕ್ಕಿದೆ, ಅದು ಗೊತ್ತಾಯ್ತು. ಆದ್ರೂ ತುಂಬಾ ಕಲಿಬೇಕು ಇನ್ನು. ಓಕೆ, ಊರಲ್ಲೆಲ್ಲ ಫ್ರೆಂಡ್ಸ್ ಹೇಗಿದ್ದಾರೆ? ನೀವು ಮುಂಬೈ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ, ಅಲ್ಲಿ ಜಾಸ್ತಿನಾ? ಇಲ್ಲಿಯೇ ಜಾಸ್ತಿ ಫ್ರೆಂಡ್ಸ್ ಈಗ ಇಲ್ಲಿಯೇ ಜಾಸ್ತಿ. ಓಕೆ, ಸೊ ಇನ್ನು ಕರಾವಳಿ ಬಿಟ್ಟು ಹೋಗುವಂತ ಮನ್ಸು ಬರ್ಲಿಕ್ಕಿಲ್ಲ ನಿಮ್ಗೆ? ಸೊ ಮತ್ತೆ ಮುಂಬೈಗೆ ಹೋಗುವಂತ ಮನ್ಸು ಮಾಡ್ಲಿಕ್ಕಿಲ್ಲ ಪರ್ಮನೆಂಟ್ ಆಗಿ? ಓಕೆ, ಸಾಕಷ್ಟು ಜನ ಅಭಿಮಾನಿ ಬಳಗ ಅಂತೇಳಿ ಹೇಳಿದ್ರಿ. ಅಭಿಮಾನಿ ಬಳಗದಿಂದ ನಮಗೆ ಪ್ರೋತ್ಸಾಹ ಸಿಗುತ್ತಾ? ಹೌದು, ಎಲ್ಲ ಪೋಸ್ಟ್ ಎಲ್ಲ ಶೇರ್ ಮಾಡ್ತಾರೆ, ಮತ್ತೆ ತುಂಬಾ ನನ್ನ ಬಗ್ಗೆ ಬರೀತಾರೆ. ಅದು ಮತ್ತೆ ಪ್ರೋತ್ಸಾಹ ಕೊಡ್ತಾರೆ, ಕಲಿಬೇಕು ಇನ್ನು, ಇದೆಲ್ಲ ಫಾಲ್ಸ್ ಉಂಟು. ಅವ್ರು ಹೇಳ್ತಾರೆ ನಂಗೆ, ಕನ್ನಡ ಮಾತಾಡು, ಹೆಚ್ಚು ಕನ್ನಡನೇ ಮಾತಾಡು, ತುಳು ಮಾತಾಡಬೇಡ, ಮತ್ತೆ ಬರೆಯೋದು ಅಭ್ಯಾಸ ಮಾಡು, ಮತ್ತೆ ಅರ್ಥ ಎಲ್ಲ ರಂಗಸ್ಥಳ ಬಂದಾಗ ಅವರು ಹೇಳ್ತಾರೆ, ಇದು ಉಡ್ಬೇಡ, ಇದು ಉಡು, ರಂಗಸ್ಥಳಕ್ಕೆ ಒಳ್ಳೇದು ಕಾಣ್ತದೆ, ಹಾಗೆಲ್ಲ ಹೇಳಿಕೊಡ್ತಾರೆ. ಓಕೆ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀರಿ. ಅಂದ್ರೆ ನಿಮ್ಗೆ ಸ್ಟಾಮಿನಾ ಕಡಿಮೆ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ 10 to 15 minutes ಮಾಡ್ಬೇಕಂತ ಹೇಳಿದ್ರೆ. ಈಗ ಲಾಸ್ಟ್ ವಿಡಿಯೋಸ್ ಅಲ್ಲಿ ಕೂಡ ನೋಡ್ತಾ ಇದ್ವಿ, ಕಂಟಿನ್ಯೂಸ್ ಆಗಿ ಮಾಡ್ತೀರಿ. ಸೊ ಹೇಗಿರುತ್ತೆ ಆ ಒಂದು ಸ್ಟೇಜ್ ಮೇಲೆ ನಿಮ್ಮ ಮನೋಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ? ಈಗ ಟಯರ್ಡ್ ಆಗುವಂಥದ್ದು ಕೆಲವರಿಗೆ, ಅಥವಾ ಕೆಲವರಿಗೆ ಏನಂತ ಹೇಳಿದ್ರೆ ಮಾಡಿದಷ್ಟು ಇನ್ನಷ್ಟು ಉತ್ಸಾಹ ಹುರುಪು ಬರುತ್ತೆ. ತಮ್ಮ ಮನಸ್ಥಿತಿ ಹೇಗಿರುತ್ತೆ? ಅದೇ ಉತ್ಸಾಹ ಇನ್ನೂ ಜಾಸ್ತಿ ಆಗ್ತದೆ, ಕಡಿಮೆ ಆಗೋದಿಲ್ಲ. ಇನ್ನು ಮಾಡ್ಬೇಕು, ಇನ್ನು ಮಾಡ್ಬೇಕಂತ ಹೇಳಿ. ಸೊ ಕೆಲವೊಂದು ಸೆಟ್ಗೆ ಏನು ಅದಕ್ಕೆ ಇದಾಗ್ಬಿಡ್ತಾರೆ, ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಸೊ ಈಗ ನೀವು ಇವಾಗ 4ನೇ ಮೇಳಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀರಿ. ಬಳಮಂಚೂರು ಇದ್ದಾರೆ, ಜೊತೆಗೆ ಒಳಕೊಂಜ ಇದ್ದಾರೆ, ಸುಮಾರು ಜನ ಅವರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀರಿ. ಒಂದು ವೇಳೆ ಮೇಳ ಬದಲಾಯ್ತು ಅನ್ಕೊಳ್ಳಿ ಕಟೀಲಲ್ಲೇ, ಸೊ ಆಗ ಹೊಸ ಕಲಾವಿದರ ಜೊತೆ ಯಾವ ರೀತಿ ಅಡ್ಜಸ್ಟ್ ಆಗ್ತೀರಿ? ಪ್ರಾಬ್ಲಮ್ ಆಗ್ತದೆ, ಅಡ್ಜಸ್ಟ್ ಅಂತ ಇಲ್ಲ, ಗೊತ್ತಿಲ್ಲ, ಹೇಳೋದಕ್ಕೆ ಆಗೋದಿಲ್ಲ. 2 ವರ್ಷ ಇಲ್ಲೇ ಇದ್ದಲ್ಲ, ಮತ್ತೆ ಅಲ್ಲಿ ಹಾಗೆ ಪರಿಸರ ಹೇಗಿರ್ತದೆ ಗೊತ್ತಿಲ್ಲ, ಹಾಗೆ ಅಡ್ಜಸ್ಟ್ ಆಗ್ಬೇಕು. ತುಂಬಾ ಕಲ್ತಿದ್ದೀರಿ, ಭರತನಾಟ್ಯ ಇರ್ಬೋದು, ಯಕ್ಷಗಾನ ಸಾಕಷ್ಟು ಕಲ್ತಿದ್ದೀರಿ. ಇನ್ನು ಯಕ್ಷಗಾನದ ಬೇರೆ ಪ್ರಕಾರಗಳು ಅಂತ ಹೇಳಿದ್ರೆ ಹಿಮ್ಮೇಳ ಇರ್ಬೋದು, ಚೆಂಡೆ, ಮದ್ದಳೆ, ಭಾಗವತಿಕೆ, ಇದರಲ್ಲಿ ಟ್ರೈ ಮಾಡಿದ್ದೀರಾ? ಆಸಕ್ತಿ ಇದೆಯಾ? ಇಲ್ಲ, ವೇಷಗಾರಿಕೆಯಲ್ಲೇ ಮುಂದೆ ಹೋಗ್ಬೇಕು ಅಂತ ಹೇಳಿ ಆಸೆ. ಓಕೆ, ನಿಮ್ಮ ಡ್ರೀಮ್ ರೋಲ್ ಯಾವ್ದಾದ್ರು ಇದೆಯಾ? ಆದಿಮಾಯಿ ಮಾಡಿದ್ರಿ, ಆಮೇಲೆ ಪುಂಡು ವೇಷಗಳನ್ನ ಮಾಡ್ತಾ ಇದ್ರಿ, ಕೃಷ್ಣನ ವೇಷ ಮಾಡಿದ್ರಿ. ಕೃಷ್ಣನ ವೇಷದಲ್ಲಿ ಬಹಳ ಮುದ್ದಾಗಿ ಕಾಣ್ತೀರಿ ನೀವು. ಸೊ ಈಗ ನಿಮ್ಮ ಡ್ರೀಮ್ ರೋಲ್ ಎಂಥದ್ದು ಪಾತ್ರ ನಾನು ಮಾಡ್ಬೇಕು ಅಂತ? ಈಗ ನೆಕ್ಸ್ಟ್ ನನಗೆ ಮಾಲಿನಿ ಮಾಡ್ಬೇಕಂತ ಆಸೆ ಉಂಟು, ಅದು ಡ್ರೀಮ್ ರೋಲ್. ಯಾಕೆ? ಸೊ ಮಾಲಿನಿಗೆ ಯಾರು ಪ್ರೇರಣೆ ನಿಮ್ಗೆ? ನೋಡಿ ನೀವು ಈಗ ನಮ್ಮ ಸೆಟ್ ಅಲ್ಲಿ ಸಂದೀಪ್ ಕೋಹ್ಲಿ ಇದ್ದಾರೆ, ಅವರೇ ಪ್ರೇರಣೆ. ಹೌದು, ಹಾಗೆ ಅಕ್ಷಯ್ ಕುಮಾರ್ ಮಾರ್ನಾಡ್ ಪ್ರೇರಣೆ ಇದ್ರು. ಈಗ ಅವರು ದೇವಿ ಮಾಡ್ತಾರೆ, ಅವರ ಮಾಲಿನ ನೋಡ್ಲಿಲ್ಲ, ಈಗ ರಂಗಸ್ಥಳದಲ್ಲಿ ನೋಡ್ಲಿಲ್ಲ, ವಿಡಿಯೋದಲ್ಲಿ ನೋಡಿದ್ದೇನೆ. ಈಗ ಪ್ರಸ್ತುತ ಸಂದೀಪ್ ಕೋಹ್ಲಿ ಅವರದ್ದು ಭಾವನೆ, ಹಾಗೆ ಅರ್ಥ ಎಲ್ಲ ಒಳ್ಳೇದುಂಟು. ಓಕೆ, ಸೊ ಕಲಾವಿದ್ರು ನಿಮ್ಮನ್ನ ಅಂದ್ರೆ ಯಾವ ರೀತಿ ಪ್ರೋತ್ಸಾಹ ಮಾಡ್ತಾರೆ? ಈಗ ಒಂದು ಪಾತ್ರ ನೀವು ಮಾಡ್ತಾ ಇರ್ಬೇಕಂತ ಹೇಳಿದ್ರೆ ಅಲ್ಲಿ ಎನ್ಕರೇಜಿಂಗ್ ಇದು ಎನ್ವೈರ್ಮೆಂಟ್ ಇದೆಯಾ, ಅಥವಾ ಏನು ಯಾವ ರೀತಿ ಇದೆ ಅಂತ? ಎಂಕರೇಜಿಂಗೇ ಉಂಟು. ಮತ್ತೆ ಒಂದು ವೇಷ ಹೋಗಿ ಬಂದಾಗ ಹೇಳ್ತಾರೆ, ಇದು ಒಳ್ಳೇದಾಯ್ತು, ಇದು ಆಗ್ಲಿಲ್ಲ, ಹೀಗೆ ಮಾಡು, ಹೇಳಿಕೊಡ್ತಾರೆ ಅವರು. ಮತ್ತೆ ಮೊದಲೇ ಹೋಗುವಾಗಲೇ ಹೇಳ್ತಾರೆ, ಹೀಗೆ ಉಂಟು, ಚೇಂಜಸ್ ಇದ್ರೆ ಏನು, ಹೀಗೆ ನಾನಿದ್ದೇನೆ, ಮಾತಾಡ್ತಾರೆ, ಅವರು ಹೇಳಿಕೊಡ್ತಾರೆ. ನಾನು ಇದೇ ಹೇಳ್ತೇನೆ, ಇದೇ ಹೇಳ್ಬೇಕು, ಇಷ್ಟೇ ಮಾತಾಡ್ತೇನೆ, ಇಷ್ಟೇ ಹೇಳ್ಬೇಕು, ಹಾಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಈಗ ಮತ್ತೊಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಡು ಬರೋಣ ಅಲ್ವಾ? ವೀಕ್ಷಕರೇ, ರಕ್ಷಿತ್ ಮುಂಬೈ ಅವರ ಯಕ್ಷಗಾನದ ಮತ್ತೊಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ಬನ್ನಿ ತೋರಿಸ್ತೀವಿ, ನೋಡ್ಕೊಂಡು ಬರೋಣ. ಎಸ್, ನೋಡ್ತಾ ಇದ್ವಿ ನಾವು. ತುಂಬ ಚೆನ್ನಾಗಿ ಪಾತ್ರಗಳನ್ನ ಮಾಡ್ತೀರಿ, ವೇಷಗಾರಿಕೆ ಪ್ರತಿಯೊಂದು ಕೂಡ. ಇನ್ನು ಭರತನಾಟ್ಯ, ಯಕ್ಷಗಾನ ಎಲ್ಲ ಆಯ್ತು. ಇನ್ನು ಮಾತುಗಾರಿಕೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ, ಬೇರೆ ತಮ್ಗೆ ಇಷ್ಟ ಆಗಿರೋ ಪಾತ್ರ ಯಾವ್ದು ಇಲ್ಲಿವರೆಗೆ ಮಾಡಿರೋದ್ರಲ್ಲಿ?
ಕಟೀಲ್ ಕ್ಷೇತ್ರ ಮಹಾತ್ಮನ ಮಾಲಿನಿ. ಮಾಲಿನಿ ಮಾಡಿದ್ದೀರಿ ನೀವು. ಸೊ ತುಂಬಾ ಅದು ಇಷ್ಟಪಡ್ತೀರಿ. ಬೇರೆ, ಅದು ಭಾವನೆಯ ವೇಷ ಅದು. ಆ ಭಾವನೆಯ ವೇಷ. ಸೊ ಒಂದು ಡೈಲಾಗ್ ಹೇಳ್ಬೋದಾ ನೀವು? ಆಯ್ತು. ಹ್ಮ್. ಅಮ್ಮ, ಮೊದಲಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ ನಾನು. ಬರುವಾಗ ಪುಣ್ಣಿಮೆಯ ಚಂದ್ರನಂತೆ ಶೋಭಿಸುತ್ತಿರುವಂತಹ ನಿಮ್ಮ ಮುಖ ರಾವು ಸೋಕಿದ ಚಂದ್ರನಂತೆ ಆಗಿದೆ. ಯಾಕಮ್ಮ, ಯಾಕೀ ದುಃಖ? ನನ್ನಲ್ಲಿ ಹೇಳಿಕೊಳ್ಳಿ. ಸ್ಟೇಜ್ ಮೇಲೆ ನಿಮ್ಮ ಡೈಲಾಗ್ಸ್ ಎಲ್ಲ ನೀವು ಅಂತ ಹೇಳಿದ್ರೆ ಬೇರೆಯವ್ರು ಹೇಳ್ಕೊಟ್ಟದನ್ನ ಹೇಳ್ಕೊಡ್ತೀರಿ, ಬಟ್ ಕೆಲವೊಂದ್ಸಲಿ ಕಥೆಗಳನ್ನ ತಿಳ್ಕೊಂಡು ನೀವು ನಿಮ್ಮ ಪ್ರಯೋಗಗಳನ್ನ ಮಾಡಿದ್ಯಾ? ಹೌದು, ಮಾಡಿದ್ದೇನೆ. ಮಾಲಿನ್ಯ ಪಾತ್ರದಲ್ಲಿ ಮಾಡಿದ್ದೇನೆ. ಮಾಡಿದ್ದೀರಿ. ಅದು ಇಂಪ್ರೂವ್ ಆಗ್ತಾ ಆಗ್ತಾ ಮೊದಲು ಸ್ವಲ್ಪ ಮಾತಾಡ್ತಾ ಇದ್ದೆ, ನಂದು ಇಂಪ್ರೂವ್ ಆಗಿ ಅದು ಈಗ ಒಂದು ಹಂತಕ್ಕೆ ಬಂದಿದ್ದೆ. ಹಾಗೆ ಈ ಯಕ್ಷಗಾನ ಕಲಾವಿದರು ಅಂತ ಹೇಳಿದ್ರೆ ಸಾಕಷ್ಟು ಅಧ್ಯಯನಗಳನ್ನ ಮಾಡಬೇಕಾಗುತ್ತೆ. ಒಂದು ಪ್ರಸಂಗಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಅದ್ರ ಬಗ್ಗೆ ಪೂರ್ವ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಆ ರೀತಿಯ ಅಧ್ಯಯನ ಯಾವ ರೀತಿ ಇದೆ? ಏನು ಕಥೆಗಳನ್ನ ಓದ್ತೀರಾ, ಕೇಳ್ತೀರಾ? ಕೇಳ್ತೇನೆ, ಓದೋದಕ್ಕೆ ಆಗೋದಿಲ್ಲ. ಇದು ಗೂಗಲ್ ಅಲ್ಲಿ ಓದ್ತೇನೆ, ಇಂಗ್ಲಿಷ್ ಅಲ್ಲಿ ಬರ್ತದಲ್ವಾ, ಅದರಲ್ಲಿ ಓದ್ತೇನೆ. ಮತ್ತೆ ಈಗ ಕೇಳೋದೆ ಜಾಸ್ತಿ. ಕೇಳುವಂಥದ್ದೇ ಜಾಸ್ತಿ. ಸೊ ಇಷ್ಟ ಆಗಿರುವಂಥ ಪ್ರಸಂಗ ಯಾವ್ದು ನಿಮ್ಗೆ? ಇಷ್ಟ ಆಗಿರುವಂತ ಪ್ರಸಂಗ ದೇವಿ ಮಹಾತ್ಮೆ ತುಂಬಾ ಇಷ್ಟ. ಅದು ಬಿಟ್ಟು ನಲಾದಮೆ ಅಂತ ಇಷ್ಟ. ಅದರಲ್ಲಿ ತುಂಬಾ ಭಾವನೆ ಎಲ್ಲ ತುಂಬಾ ಇರ್ತದೆ. ಅದೀಗ ಸ್ತ್ರೀ ಪಾತ್ರ ಮಾಡುವಾಗ ಕೆಲವರಿಗೆ ಇಂಥದ್ದೇ ಒಂದು ಭಾವನೆಗಳು, ಫೀಲಿಂಗ್ಸ್ ಅಥವಾ ಇಂಥದ್ದೇ ಒಂದು ಎಕ್ಸ್ಪ್ರೆಷನ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿರುತ್ತೆ, ಅಥವಾ ಇಂಥ ಒಂದು ರಸ ಇಷ್ಟ ಆಗುತ್ತೆ ಅಂತ ಹೇಳಿ. ನವರಸಗಳಲ್ಲಿ ಯಾವ ರಸಗಳನ್ನ ತಾವು ಸ್ಟೇಜ್ ಮೇಲೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀರಿ? ನನಗೆ ರುದ್ರ ಅಂತ ಇಲ್ಲ, ಅದು ಭರತನಾಟ್ಯದಲ್ಲಿ ತೋರಿಸ್ಬೇಕೆಂಬ ಆಸೆ. ಇದರಲ್ಲಿ ಶೃಂಗಾರ ರಸ ತುಂಬಾ ಇಷ್ಟ. ಶೃಂಗಾರ ತುಂಬಾ ಇಷ್ಟ. ಓಕೆ, ಶೃಂಗಾರ ಸಾಕಷ್ಟು ಇಷ್ಟಪಡ್ತೀವಿ ನೀವು. ಅದೇ ಮುಂದಿನ ನಿಮ್ಮ ಪಾತ್ರಗಳಲ್ಲಿ ಕೂಡ ನಾವು ಅದನ್ನು ಹೆಚ್ಚಾಗಿ ನೋಡ್ಬೋದಲ್ವಾ? ಬಟ್ ಪಾತ್ರಕ್ಕೆ ಅನುಗುಣವಾಗಿ ರಸಗಳು ಕೂಡ ಚೇಂಜ್ ಆಗ್ಬೇಕಾಗುತ್ತೆ. ಏನು ಭರತನಾಟ್ಯದಲ್ಲಿ ರೌದ್ರ ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಯಾಕೆ? ಅಲ್ಲಿ ಸಾಕಷ್ಟು ಪ್ರಯೋಗಕ್ಕೆ ಅವಕಾಶ ಇದೆ ಅಂತ. ಶಿವ ತಾಂಡವ ಮಾಡ್ತೇನೆ, ಅದರಲ್ಲಿ ತುಂಬಾ ಪ್ರಯೋಗ ಬರ್ತದೆ. ಅದು ತುಂಬಾ ಇಷ್ಟ. ಸೊ ಎಲ್ಲ ರಸಗಳನ್ನು ಕೂಡ ಭರತನಾಟ್ಯದಲ್ಲಿ ನೀವು ಇದು ಮಾಡಿದ್ದೀರಿ, ಬಟ್ ನಿಮ್ಗೆ ಯಕ್ಷಗಾನದಲ್ಲಿ ಇನ್ನಷ್ಟು ಅವಕಾಶಗಳು ಸಿಗಬೇಕಾಗಿದೆ. ಸೊ ಸಾಕಷ್ಟು ಊರುಗಳನ್ನ ನೋಡಿದ್ದೀರಿ. ನಮ್ಮ ಕರಾವಳಿಯಲ್ಲಿ ನೀವು ಯಕ್ಷಗಾನ ಪ್ರದರ್ಶನಕ್ಕೋಸ್ಕರ ತುಂಬಾ ನೆನಪಲ್ಲಿ ಉಳಿಯುವಂತಹ ಒಂದು ಪ್ರದರ್ಶನ ಯಾವುದು? ಮ್ಯಾಂಗ್ಳೂರಲ್ಲಿ ಜಪ್ಪು ಮಜಿಲ. ಏನಾಗಿತ್ತು? ಅದು ತುಂಬಾ ಲೈಕ್ ಬೇರೆ ಎಕ್ಸ್ಪೀರಿಯನ್ಸ್. ಬೇರೆಲ್ಲ ನಾರ್ಮಲ್ ಆಗಿರ್ತದೆ ಮನೆಯಲ್ಲಿ ಯಕ್ಷಗಾನ. ಜಪ್ಪು ಮಜಿಲಲ್ಲಿ ಲಾಸ್ಟ್ ಇಯರ್ ಆಗಿತ್ತು. ತುಂಬಾ ಗ್ರ್ಯಾಂಡ್ ಇರ್ತದೆ. ಅಲ್ಲೆಲ್ಲ ಹೊರಗಿಂದ ಎಲ್ಲ ವೇಷಧಾರಿ ಎಲ್ಲ ಬರ್ತಾರೆ ಗಾಡಿಯಲ್ಲಿ. ಮತ್ತೆ ರಂಗಸ್ಥಳವು ಹಾಗೆ ನೋಡುವಾಗ ಮನಸ್ಸಿಗೆ ತುಂಬಾ ಆನಂದ ಆಗ್ತದೆ. ಉಯ್ಯಾಲೆ ಇರ್ಬೋದು, ಚೌಕಿ ಇರ್ಬೋದು, ತುಂಬಾ ಜನ ಹೋಗ್ಲಿಕ್ಕೆ ದಾರಿ ಇಲ್ಲ ಅಲ್ಲಿ, ಹಾಗೆ ಇರ್ತದೆ. ಅದು ತುಂಬಾ ನೆನಪಿನಲ್ಲಿ ಉಂಟು. ಓಕೆ, ಈಗ ಕರಾವಳಿ ಅಂತ ಹೇಳಿದ್ರೆ ಯಕ್ಷಗಾನ ಸುಮಾರು ಜನ ಇಷ್ಟಪಡ್ತಾರೆ. ನೀವು ಇಲ್ಲಿ ಬರೋದಕ್ಕಿಂತ ಮುಂಚೆ ಏನು ಯಕ್ಷಗಾನ ನೋಡಿರುವಂಥದ್ದು ಏನು ವಿಡಿಯೋದಲ್ಲಿ ನೋಡಿರ್ಬೋದು, ಬಟ್ ಇಂತಹ ವಾತಾವರಣ ನೀವು ನೋಡಿರ್ಲಿಕ್ಕಿಲ್ಲ. ತುಂಬಾ ಇಷ್ಟ ಆಗಿದ್ದೇನು ಇಲ್ಲಿ ಅಂತ? ಇಲ್ಲಿ ಒಂದು ಚೌಕಿಯ ವಾತಾವರಣ ಇಷ್ಟ ಆಗಿದೆ ನಿಮಗೆ? ಸೊ ಅಂದ್ರೆ ಅಲ್ಲಿ ಅಂದ್ರೆ ಆತ್ಮೀಯತೆಯ ಅಥವಾ ಏನು, ಅಲ್ಲಿ ಏನು ಇಷ್ಟ ಆಗಿದೆ? ಇಷ್ಟ ಆಗಿದೆ ಅಂದ್ರೆ ಒಂದು ಮನೆ ಇದ್ದಾಗೆ, ಅದು ದೇವರಿರ್ತಾರೆ, ಅದು ನೋಡಿದಾಗ ಚಂದ. ಲೈಟ್ ಎಲ್ಲ ಕತ್ತಲೆ ಆಗಿರ್ತದೆ ಹೊರಗೆ, ಚೌಕಿ ಮತ್ತೆ ನಮ್ಮೆಲ್ಲ ಪೆಟ್ಟಿಗೆ ಇರ್ತದೆ. ಅದು ನೋಡಿದಾಗ ಒಂದು ಬೇರೆ ರೀತಿ ಎಕ್ಸ್ಪೀರಿಯನ್ಸ್ ಏನೋ. ಮತ್ತೆ ಎಲ್ರು ಬಂದು ಸೇರಿದಾಗ ಒಂದು ಮನೆ ಹಾಗೆ ಇರ್ತದೆ, ಮಾತಾಡಿಕೊಂಡು ಗಮ್ಮತ್ತು ಮಾಡಿ ಎಲ್ಲ. ಓಕೆ, ಈಗ ಲೈಫಲ್ಲಿ ನಾವು ಮೊದಲನೇದನ್ನೇ ಯಾವತ್ತೂ ಕೂಡ ಮರೀಲಿಕ್ಕೆ ಆವಿಲ್ಲ. ಫಸ್ಟ್ ಟೈಮ್ ನಾವು ಸ್ಕೂಲಿಗೆ ಹೋಗಿದ್ದಿರ್ಬೋದು, ಫಸ್ಟ್ ಟೈಮ್ ಏನೋ ಒಂದು ಹೊಸ ತಗೊಂಡಿರೋಂಥದ್ದು, ಇಷ್ಟಪಟ್ಟಿರೋಂಥದ್ದು, ಫಸ್ಟ್ ಟೈಮ್ ಬೈಕ್ ತಗೊಂಡಿರೋದು, ಇದನ್ನೆಲ್ಲ ಮರೆಯೋದಕ್ಕೆ ಆಗೋದಿಲ್ಲ. ಹಾಗೆ ಕಟೀಲು ಮೇಳಕ್ಕೆ ನೀವು ಫಸ್ಟ್ ಪ್ರದರ್ಶನ ಕೊಟ್ಟಿದ್ದು, ಫಸ್ಟ್ ರಂಗ ಪ್ರವೇಶ ಮಾಡಿದ್ದು ಯಾವಾಗ? ಫಸ್ಟು ಕಟೀಲ್ ಜಾತ್ರೆ ಇದು ಮೇಳ ಹೊರಡುವಾಗ ಮುಖ್ಯಶ್ರೇಷ ಮಾಡಿದ್ದು, ಅದು ನೆನಪುಂಟು. ಆದ್ರೆ ಫಸ್ಟ್ ಪಾತ್ರ ರಾವಣನ ಹೆಂಡತಿ ಮಾಡಿದ್ದು ಮಂಡೋದರಿ. ಓಕೆ, ಅಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಸ್ಟೇಜ್ ಫಿಯರ್ ಇತ್ತಾ ನಿಮ್ಗೆ? ನೀವು ಭರತನಾಟ್ಯಂ ಕಲಾವಿದ್ರು ಇರೋದಿಲ್ಲ ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಭರತನಾಟ್ಯಂ ಕಲಾವಿದ್ರು ಅಥವಾ ಅವರಿಗೆ ಮಾಡಿ ಅನುಭವ ಇರೋದಿಲ್ಲ. ಬಟ್ ನಿಮ್ಗೆ ಹೇಳ್ತಾ ಇದ್ದೀನಿ, ಯಕ್ಷಗಾನದಲ್ಲಿ ಪ್ರಥಮ ಬಾರಿಗೆ ಕರಾವಳಿಗೆ ಬಂದು ಮಾಡ್ಬೇಕಂತ ಹೇಳಿದ್ರೆ ತಮ್ಗೆ ಸ್ಟೇಜ್ ಫಿಯರ್ ಇತ್ತಾ? ಸ್ಟೇಜ್ ಫಿಯರ್ ಇತ್ತು. ಹೇಗಿತ್ತು ಆ ಒಂದು ಅನುಭವ? ಶೇರ್ ಮಾಡ್ಕೊಳ್ಳಿ. ನೀವು ಸಣ್ಣದಕ್ಕೆ ಇತ್ತು ಅಂತ ಹೇಳಿ ಮುಗಿಸ್ಬಿಡ್ಬೇಡಿ, ಹೇಳಿ. ಮೊದಲು ಹೋದಾಗ ಇದು ಲೀಸ್ಟ್ ನೋಡಿದ್ದೆ, ಗೊತ್ತೇ ಆಗ್ಲಿಲ್ಲ ಏನ್ ವೇಷ ಅಂತ. ನಾನು ಕೇಳಿದ್ದೆ ಹೋಗಿ, ಇದು ಏನ್ ವೇಷ? ಮಂಡೋದರಿ, ರಾವಣನ ಹೆಂಡತಿ, ಏನ್ ಮಾಡ್ಲಿಕ್ಕೆ, ಹೀಗೆ ಮಾಡ್ಲಿಕ್ಕೆ ಅಂತ ಹೇಳಿದ್ರು. ಮತ್ತೆ ಒಳಕುಂದದವ್ರ ಹತ್ರ ಕೇಳಿದ್ದೆ, ಪರಿಚಯನೇ ಇರ್ಲಿಲ್ಲ ನನ್ಗೆ ಯಾರಂತ. ಕೇಳಿದಾಗ ಹೇಳಿದ್ರು ಇಷ್ಟಿಷ್ಟು ಮಾಡ್ಲಿಕ್ಕೆ ಉಂಟು. ಅಲ್ಲಿ ಹೋಗಿ
ಇಷ್ಟು ಮಾತಾಡು ಇಷ್ಟು ಬಾ ಅಂತ. ಅದು ಯಾವಾಗ ಹೋಗ್ಬೇಕು ಕಾಯ್ತಾ ಇದ್ದೆ ಹಿಂದೆ ಹೋಗಿ ರಂಗಸ್ಥಳದಲ್ಲಿ. ಹೆದರಿಕೆ ಆಗ್ತಾ ಇತ್ತು. ಮತ್ತೆ ಹೋದೆ. ಸ್ವಲ್ಪ ಶಿವರಿಂಗ್ ಆಯಿತು ಮೊದಲಿಗೆ, ನಂತರ ಹೋಗಿ ಬಂದೆ. ಓಕೆ, ಈಗ ಸ್ಟೇಜ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಅನುಭವಗಳಾಗಿದೆ. 1 ವರ್ಷ ಅಂತ ಹೇಳಿದ್ರೆ ಸ್ಟೇಜ್ ಫಿಯರ್ ತುಂಬಾನೇ ಕಡಿಮೆ ಆಗಿರುತ್ತೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಖಂಡಿತವಾಗಿ ಸ್ವಲ್ಪ ಇದೆ ಅಂತಾನೆ ಹೇಳ್ಬೋದು. ಇವಾಗ ಸ್ಟೇಜಿಗೆ ಹೋದಾಗ ಹೇಗಿರುತ್ತೆ? ಫಿಯರ್ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ತಪ್ಪಿಸ್ಕೊಂಡಿರೋಂಥದ್ದು, ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡಿರೋಂಥದ್ದು, ಇಂಥ ಸಂದರ್ಭಗಳು? ಮ್ಯಾನೇಜ್ ಮಾಡ್ತೇನೆ. ರಂಗಸ್ಥಳದಲ್ಲಿ ಇಂಗ್ಲಿಷ್ ಎಲ್ಲ ಬರೋದಿಲ್ಲ, ಇಂಗ್ಲಿಷ್ ಇದ್ದು ಏನು ಬರೋದಿಲ್ಲ, ಕನ್ನಡನೇ ಬರೋದು. ಮತ್ತೆ ಈಗ ಫಿಯರ್ ಇಲ್ಲ, ಆದ್ರೆ ನಾನು ಪಾತ್ರ ತುಂಬಾ ಒಳ್ಳೇದು ಮಾಡ್ಬೇಕು, ಇನ್ನೂ ಒಳ್ಳೇದು ಮಾಡ್ಬೇಕು, ಅದು ಮೈಂಡಲ್ಲಿ ಇರ್ತದೆ. ಹಾಗೆ ಡೈಲಾಗ್ ಲಾಸ್ಟ್ ಟೈಮ್ ಹೇಳಿದ ಡೈಲಾಗ್ ಈ ಬಾರಿ ಹೇಳೋದು ಬೇಡ, ಚೇಂಜ್ ಮಾಡ್ತೇನೆ, ಹಾಗೆ ಕೇಳ್ಕೊಂಡು ಹೋಗ್ತೇನೆ. ಓಕೆ, ಯಾರ ಭಾಗವತಿಕೆಗೆ ನಿಮ್ಗೆ ತುಂಬಾ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿ ಅನ್ಸುತ್ತೆ? ಪಟ್ಲದವರು, ರವಿಚಂದ್ರ ಕನ್ನಡಿ ಕಟ್ಟದ. ಸೊ ಏನಾದ್ರು ಕನ್ಸಿದ್ಯಾ ಅಂತ ಇಂಥವ್ರದೇ ಭಾಗವತಿಕೆಗೆ ನಾನು ಡ್ಯಾನ್ಸ್ ಮಾಡ್ಬೇಕು ಅಂತ ಏನಾದ್ರು ಕನಸಿತ್ತು? ಅದನ್ನ ಆಗಿದೆ, ಪಟ್ಲ ಅವ್ರದ್ದು ಮಾಡಿದಿರಿ, ಕನ್ನಡಿ ಕಟ್ಟೆ ಅವ್ರದ್ದು ಹಾಡಿಗೆ ಕೂಡ ನೀವು ಕೊಂಡಿದ್ದೀರಿ ಅಂತ ಹೇಳ್ಬೋದು. ಎಸ್, ನಂಗೆ ಮತ್ತೊಮ್ಮೆ ನಿಮ್ಮ ವಿಡಿಯೋ ನೋಡ್ಬೇಕು ಅಂತ ಹೇಳಿ ಅನಿಸ್ತಾ ಇದೆ. ಬಹುಶಃ ನಾನು ಆಗ್ಲೇ ಹೇಳಿದೆ 5 ದಿನದಲ್ಲಿ ಏನು 4K ವ್ಯೂಸ್ ಹೋಗಿದೆ ಅಂತ ಹೇಳಿ. ಆ ವಿಡಿಯೋ ಮತ್ತೊಮ್ಮೆ ನೋಡೋಣ ಅಲ್ವಾ? ಬಹಳ ಸೊಗಸಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಬಹುಶಃ ಯಾವ ಪಾತ್ರ ಅದು? ಅದು ಮಡದಿ ಮನೆಯರು. ಯಾವ ಪ್ರಸಂಗದದು? ಅದು ಅಂಗಾರ ಪರ್ವ. ಓಕೆ, ಅಂಗಾರ ಪರ್ವ ಪ್ರಸಂಗದಲ್ಲ ತುಂಬಾನೇ ಹಿಟ್ ಆಗಿತ್ತು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದಿರಲ್ವಾ? ನಿಮ್ಮ ಫ್ಯಾನ್ ಪೇಜ್ ಅಲ್ಲಂತೂ ತುಂಬಾ ಸರ್ಕ್ಯುಲೇಟ್ ಆಗಿದೆ ಅದು. ಆ ವಿಡಿಯೋನ ಮತ್ತೊಮ್ಮೆ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ. ನಾಟ್ಯಗಾರಿಕೆ ನೋಡಿದಷ್ಟು ಸಾಕಾಗೋದಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ನಾನು ಕೇಳುವಂಥದ್ದು ಏನಂತ ಹೇಳಿದರೆ, ಈ 1-2 ವರ್ಷಗಳ ಅನುಭವದಲ್ಲಿ ನಿಮಗೆ ಬೆಸ್ಟ್ ಮೂಮೆಂಟ್ ಅಥವಾ ತುಂಬ ಖುಷಿ ಕೊಟ್ಟಿರೋಂತಹ ಪ್ರದರ್ಶನ ಅಥವಾ ಕ್ಷಣ ಸಂಗತಿಗಳು ಯಾವುದಿದೆ? ಸಂಗತಿಗಳು ಈಗ ಹೇಳಿದಾದ್ರೆ ಅದೇ ಆದಿಮಯ ಮಾಡೋದು, ಅದೇ ಖುಷಿ ಕೊಡ್ತದೆ ತುಂಬ. ಮತ್ತೆ ಈಗೆಲ್ಲ ನಾಟ್ಯ ವೈಭವ ಸಿಗ್ತದೆ, ಅಲ್ಲಿಗೂ ಹೋಗ್ತೇನೆ. ಅಲ್ಲಿ ಪ್ರದರ್ಶನ ಕೊಟ್ಟಾಗ ವ್ಯೂಸ್ ಆಗ್ತದೆ, ಅದು ಖುಷಿ ಕೊಡ್ತದೆ ತುಂಬಾ. ಮತ್ತೆ ಕಲಿಯೋದಕ್ಕೆ ಸಿಗ್ತದೆ ನಾಟ್ಯ. ಅಲ್ಲಿ ಹೇಗೆ ರಂಗಸ್ಥಳದಲ್ಲಿ ಬೇರೆ, ಇಲ್ಲಿ ಹೊರಗೆ ಹೋದ್ರೆ ಪ್ರದರ್ಶನ ಬೇರೆ, ಅದು ತುಂಬಾ ಖುಷಿ ಕೊಡ್ತದೆ. ಅಂದಾಜು ಎಷ್ಟು ಪ್ರದರ್ಶನ ನೀಡಿರ್ಬೋದು ಇಲ್ಲಿವರೆಗೆ? ಯಕ್ಷಗಾನ 180 ಹೇಳೋದಾದ್ರೆ 2 ವರ್ಷ. ಮುಂಬೈಯಲ್ಲಿ ಒಂದು ಸಾಧಾರಣ 50 ಶೋಸ್ ಮಾಡಿದ್ದೇನೆ. ಅಷ್ಟು ಶೋಸ್ ಮಾಡಿದ್ದೀರಿ. ಓಕೆ, ಕಟೀಲು ಮೇಳದಲ್ಲಿ ಎಷ್ಟು ವರ್ಷ ನಿಮ್ಮನ್ನು ನಾವು ನೋಡ್ಬೋದು? ಲೈಫ್ ಲಾಂಗ್ ನೋಡ್ಬೋದು. ಸೊ ಮೆಂಟಲಿ ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರಿ ಕಟೀಲ್ ಮೇಳದಲ್ಲೇ ಮುಂದುವರಿತೀನಿ ಅಂತ ಹೇಳಿ, ಇಲ್ಲೇ ಸಾಕಷ್ಟು ಪ್ರಯೋಗಗಳನ್ನ ಮಾಡ್ತೀರಿ, ಇಲ್ಲೇ ಬೆಳೀತೀರಿ ಅಂತ ಹೇಳಿ ಫಿಕ್ಸ್ ಆಗಿದ್ದೀರಿ. ಓಕೆ, ತುಂಬಾ ಸಂತೋಷ ಆಯ್ತು. ನಿಮ್ಮ ಡ್ರೀಮ್ ಅಂತ ಹೇಳಿದ್ರೆ ಒಂದು ಭರತನಾಟ್ಯ ಇದೆ, ಯಕ್ಷಗಾನ ಇದೆ, ಇದೆರಡರಲ್ಲಿ ಯಾವ್ದನ್ನ ಆಪ್ಟ್ ಮಾಡ್ಕೋತೀರಿ ನೀವು? ಎರಡನ್ನು.
ಯಾವುದನ್ನು ಬಿಡೋದಿಲ್ಲ. ಹಾ, ಹಾ. ಆದರೆ ಭರತನಾಟ್ಯದಲ್ಲಿ ನನಗೆ ಯಕ್ಷಗಾನ ಉಂಟೆ, ಅದು ಕಂಟಿನ್ಯೂಸ್ ಮಾಡ್ತೇನೆ. ಆದರೆ ಭರತನಾಟ್ಯಕ್ಕೆ ಗ್ಯಾಪ್ ಸಿಗ್ತದೆ ನಡುವಿನಲ್ಲಿ. ಹಾಗೆ ಭರತನಾಟ್ಯದಲ್ಲಿ ನನಗೆ ಕ್ಲಾಸ್ ಮಾಡಬೇಕು, ಇನ್ನು ಬೆಳಿಬೇಕೆಂಬ ಆಸೆ ಉಂಟು. ಮೂವಿ ಡ್ರೀಮ್ಸ್ ಉಂಟು ಮಾಡ್ಬೇಕಂತ. ಆಡಿಷನ್ಸ್ ಎಲ್ಲ ಕೊಡ್ತಾ ಇದ್ದೆ ಸೀರಿಯಲ್ಸ್ಗೆ, ಅದೇ ಇಲ್ಲಿ ಟೈಮ್ ಸಿಗೋದಿಲ್ಲ ಈಗ ಮಾಡ್ಬೇಕಂತ ಇದ್ದೇನೆ. ಕೇಳ್ತಾ ಇದ್ರು, ಮಾಡ್ಬೇಕು ಈಗ. ತುಂಬ ಖುಷಿ ಆಯಿತು ಇಲ್ಲಿವರೆಗೆ ನಿಮ್ಮ ಡ್ರೀಮ್ಸ್ ನಮ್ಮ ಜೊತೆ ಹಂಚ್ಕೊಂಡಿದ್ರಿ. ನಾನು ಕೂಡ ವಿಶ್ ಮಾಡ್ತೀನಿ. ಕೊನೆಯದಾಗಿ ಯಾರಿಗಾದ್ರೂ ಏನಾದರೂ ಹೇಳಲಿಕ್ಕಿತ್ತ? ಎಲ್ರಿಗೂ ಸಪೋರ್ಟ್ ಮಾಡಿದ್ದ ಮಾಮ್ ಡ್ಯಾಡ್ ಆಗಲಿ, ಎಲ್ರಿಗೂ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ ಯು. ಮತ್ತು ನಮ್ಮ ಗುಡ್ಲೆ ಚಾನಲ್ ನೀವು ಚಾನ್ಸ್ ಕೊಟ್ಟು ಅವರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್, ಇಲ್ಲಿವರೆಗೆ ಬಂದು ನಿಮ್ಮ ಡ್ರೀಮ್ಸ್ನ ಇಲ್ಲಿ ಶೇರ್ ಮಾಡ್ಕೊಂಡ್ರಿ. ಅಷ್ಟೇ ಅಲ್ಲ, ಏನು ಮುಂದೆ ನೀವು ಯಕ್ಷಗಾನದಲ್ಲಿ ಬೆಳಿಬೇಕು ಅನ್ನೋಂಥ ಒಂದು ಹಂಬಲನ ಇಟ್ಕೊಂಡ್ರಿ. ಅದೇ ಮೂವೀಸ್ ಮಾಡ್ಬೇಕು ಅಂದ್ಕೊಂಡ್ರಿ, ಆಮೇಲೆ ಕೊರಿಯೋಗ್ರಾಫರ್ ಆಗಿ ಭರತನಾಟ್ಯಮಲ್ಲಿ ಕೂಡ ಒಂದಷ್ಟು ಬೆಳಿಬೇಕು ಅಂತೇಳಿ ಕನಸಲ್ಲಿ ಇಟ್ಕೊಂಡಿದ್ದೀರಿ. ಆಲ್ ದಿ ಬೆಸ್ಟ್, ಎಲ್ಲನೂ ಬೇಗ ನನಸಾಗಲಿ ಅಂತೇಳಿ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ರಕ್ಷಿತ್ ಮುಂಬೈ ಅಂತ ಹೇಳಿ ಯುವ ಕಲಾವಿದ ಕಟೀಲು ಮೇಳದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಈ ಯುವ ಪ್ರತಿಭೆ ಇನ್ನಷ್ಟು ಬೆಳಿಬೇಕು, ನಿಮ್ಮ ಹಾರೈಕೆ ಕೂಡ ಬೇಕು. ನಿಮ್ಮ ಹಾರೈಕೆ ಈ ಯುವಕನ ಮೇಲಿರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯುವ ಪ್ರತಿಭೆ ಜೊತೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ.